ಓಂಕಾರ ಪ್ರಣವ ಸ್ವರೂಪ ಆಕಾಶ ತತ್ವದ ಸ್ಥಳದ ಪ್ರಸಾದ ಲಿಂಗದಲ್ಲಿ ಏಕಾರ ಪ್ರಣವ ಸ್ವರೂಪರಾಗಿ, ವಾಯು ತತ್ವದ ಪ್ರಾಣಲಿಂಗಿ ಸ್ಥಳದ ಜಂಗಮಲಿಂಗದಲ್ಲಿ ವಕಾರ ಪ್ರಣವ ಸ್ವರೂಪರಾಗಿ, ಅಗ್ನಿ ತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ, ಅಪ್ಪು ತತ್ವದ ಮಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ, ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ, ಮಹಾಲಿಂಗದ ಆಣತಿ ಬಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗಕ್ರಿಯಾ ಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ. ಎಲ್ಲರಿಗೂ ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಸ್ವಾನುಭಾವ ನೆಲೆಯ ಸದ್ಭಾವಗೋಷ್ಠಿಗೆ ನೆನೆಯ ಮೂಲಕ ಚಾಲನೆ ನೀಡತಕ್ಕಂತ ಅನ್ನಪೂರ್ಣ ಪಾಟೀಲ್ ಅವರ್ಗ ಭಕ್ತಿಯ ಶರಣಾರ್ಥಿಗಳು ಹಾಗೂ ಇಂದಿನ ಸ್ವಾನುಭಾವ ನೆಲೆಯ ಸದ್ಭಾವಗೋಷ್ಠಿಯಲ್ಲಿ ಭಾಗವಹಿಸಿರತಕ್ಕಂತ ಸರ್ವ ಶರಣ ಬಂಧುಗಳಿಗೂ ಭಕ್ತಿಯ ಶರಣಾರ್ಥಿ ಅರ್ಪಿಸ್ತಾ, ಇಂದು ಡಾಕ್ಟರ್ ದಯಾನಂದ ನೂಲಿಯಪ್ಪ ಅವರಿಂದ ಶಿವಯೋಗ ಕುರಿತಾದ ಒಂದು ಅನುಭವವನ್ನ ಎಡೆ ಮಾಡಲಿದ್ದಾರೆ. ದಯವಿಟ್ಟು ತಾವು ಸ್ವಯಂ ಪ್ರೇರಿತರಾಗಿ ಮೈಕ್ ಅನ್ನ ಮ್ಯೂಟ್ ಮಾಡ್ಕೊಂಡಿರ್ಬೇಕು. ಯಾವಾಗ್ಲೂ ಗಮನ ತಾವು ಆ ಕಡೆ ಹರಿಸ್ಬೇಕು ಅಂತ ತಮ್ಮಲ್ಲಿ ವಿನಯಿಸ್ಕೊಂತೀವಿ. ಯಾಕಂದ್ರೆ ಇಲ್ಲಿ ಡಿಸ್ಪ್ಲೇ ತೋರಿಸ್ತಾ ಇರೋಂಥ ಸಂದರ್ಭದಲ್ಲಿ ನಮ್ಮ ಮನನು ಆ ಕಡೆ ಗಮನ ಹರಿಸೋದ್ರಿಂದ ನಾವೊಂದ್ಸರಿ ಸಡನ್ ಆಗಿ ನಿಮ್ಮನ್ನ ಮ್ಯೂಟ್ ಮಾಡಕ್ ಆಗದೆ ಇರ್ಬೋದು. ಆ ಸಂದರ್ಭದಲ್ಲಿ ಅವ್ರ ಅನುಭವ ಮಾಡುವಂತವ್ರಿಗೆ ಬಹಳ ಇಲ್ಲಿ ಅಡಚಣೆ ಆಗೋದ್ರಿಂದ ತಾವುಗಳು ಆ ಕಡೆ ಗಮನ ಹರಿಸ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಭಿನ್ನವನ್ನ ಮಾಡ್ಕೊಂತ ಅಪರ ಶರಣಾರ್ಥಿ ತಾವು ಪ್ರಾರಂಭಿಸಿರಪ್ಪ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣ. ವಾಯ್ಸ್ ಕೇಳ್ತಾ ಇಲ್ಲ ಪ್ರ, ಆಡಿಬಲ್ ಪೂರ್ ಇದೆ. ಈಗ ನೋಡಿ ಅಣ್ಣ, ಇನ್ನೊಂದ್ ಸ್ವಲ್ಪ ವಾಯ್ಸ್ ಬೇಕಪ್ಪ, ಕೇಳಿಸ್ತಿಲ್ಲ, ತುಂಬಾ ದೂರದಲ್ಲಿ ಕೇಳಿಸ್ತಾ ಇದೆ. ಈಗ ಇವಾಗ ಸ್ವಲ್ಪ ಇದೆ, ಇನ್ನೊಂದ್ ಸ್ವಲ್ಪ ಇಂಪ್ರೂವ್ ಆಗಬೇಕು. ಇನ್ನೂ ಬೇಕ್ರಿ ಸೌಂಡ್. ಈಗ ಕೇಳಿಸ್ತಾ ಇದೆಯಾ? ಈಗ ಸ್ಪಷ್ಟವಾಗಿದೆ. ಶರಣಾರ್ಥಿ. ಎಲ್ಲರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾವು ಶರಣರ ಶಿವಯೋಗ ಅಣ್ಣ ಒಂದು ಅಭ್ಯಸನದಲ್ಲಿ ತೊಡಗಿದ್ದೇವೆ. ಅಲ್ಲಿ ನಮ್ಮ ಅನುಕೂಲಕ್ಕಾಗಿ ಕೆಲವೊಂದು 9 ವಿಕಸನ ಕ್ರಮಗಳನ್ನ ಮಾಡಿಕೊಂಡು, ವಿಕಸನ ಕ್ರಮ 1ರಲ್ಲಿ ಸಹಜದಿಂದ ಶೂನ್ಯದ ವಿಕಾಸ ಹೇಗೆ ಆಯಿತು, ವಿಕಸನ ಕ್ರಮ 2ರಲ್ಲಿ ಓಂ ಅಕ್ಷರದ ಒಳಗೆ ಏನಿದೆ, ಹಾಗೇನೆ ವಿಕಸನ ಕ್ರಮ 3ರಲ್ಲಿ ಪಂಚವಿಂಶತಿ ತತ್ವಗಳು ಯಾವುವು, ವಿಕಸನ ಕ್ರಮ 5ರಲ್ಲಿ ಚಕ್ರ ಮತ್ತು ಅವುಗಳಲ್ಲಿರುವ ಲಿಂಗಗಳ ಮಹತ್ವವನ್ನು ನೋಡಿಕೊಂಡು, ವಿಕಸನ ಕ್ರಮ 6ರಲ್ಲಿ ದೀಕ್ಷೆಗಳು ಯಾವುವು, ಹಾಗೇನೆ ಇಷ್ಟಲಿಂಗದ ಒಳಗೆ ಏನಿದೆ, ವಿಕಸನ ಕ್ರಮ 7ರಲ್ಲಿ ಮೈಲಾರ ಬಸವಲಿಂಗ ಶರಣರ ನವಚಕ್ರಲಿಂಗಗಳ ಪ್ರಾರ್ಥನೆಯನ್ನ ಮಾಡಿ, ವಿಕಸನ ಕ್ರಮ 8ರಲ್ಲಿ ಪ್ರವೃತ್ತಿ ಮಾರ್ಗ ಮತ್ತು ನಿವೃತ್ತಿ ಮಾರ್ಗ ಅಂತ ಏನಂದ್ರೆ ನೋಡಿ, ಈಗ ನಾವು ಒಂದು ಅತ್ಯಂತ ವಿವರವಾದ ಶತ ಏಕದ ನೆಲೆಮನೆ ಅಂತ 101 ಕೋಣೆಗಳನ್ನ ಈ ಶತಸ್ಥಲಗಳಲ್ಲಿರುವಂತಹ ಅಂಗ ಸ್ಥಳಗಳು, ಲಿಂಗ ಸ್ಥಳಗಳನ್ನ ನೋಡ್ತಾ ಇದ್ದೀವಿ. ಈಗ ಅದರ ಮುಂದಿನ ಭಾಗವಾಗಿ ನಾವು ಹೋದ ಸಾರಿ ಶರಣರ ಶಿವಯೋಗ, ಹೋದ ಸಾರಿ ಈ ಜಂಗಮಲಿಂಗ ಲಿಂಗಸ್ಥಳಗಳು, ಪ್ರಾಣಲಿಂಗಿಯ ಅಂಗಸ್ಥಳಗಳು, ಜಂಗಮಲಿಂಗದ ಲಿಂಗಸ್ಥಳಗಳು, ಆ ಲಿಂಗಸ್ಥಳಗಳು 12 ಇವೆ. ಜೀವಾತ್ಮ ಸ್ಥಳ, ಅಂತರಾತ್ಮ ಸ್ಥಳ, ಪರಮಾತ್ಮ ಸ್ಥಳ, ನಿರ್ದೇಹಾಗಮ ಸ್ಥಳ, ನಿರ್ಭಾವಾಗಮ ಸ್ಥಳ, ನಷ್ಟಾಗಮ ಸ್ಥಳ, ಆದಿಪ್ರಸಾದ ಸ್ಥಳ, ಅಂತ್ಯಪ್ರಸಾದಿ ಸ್ಥಳ, ಶೈವ್ಯ ಪ್ರಸಾದಿ ಸ್ಥಳ, ದೀಕ್ಷಾ ಪಾದೋದಕ ಸ್ಥಳ, ಶಿಕ್ಷಾ ಪಾದೋದಕ ಸ್ಥಳ ಮತ್ತು ಜ್ಞಾನಪಾದೋದಕ ಸ್ಥಳ ಅಂತ ಈ ಸ್ಥಳಗಳಲ್ಲಿವೆ. ಹೋದ ಸಾರಿ ನಾವು ಅತ್ಯಂತ ವಿವರವಾಗಿ ಅಂತ್ಯಪ್ರಸಾದಿ ಸ್ಥಳ ಅಂದ್ರೆ ಏನು ಅಂತ ಅಭ್ಯಸನ ಮಾಡಿಕೊಂಡು, ಇವತ್ತು ಸೇವ್ಯ ಪ್ರಸಾದಿ ಸ್ಥಳಕ್ಕೆ ಹೋಗೋರಿದ್ದೀವಿ. ಅಂತ್ಯಪ್ರಸಾದಿ ಸ್ಥಳವನ್ನೆಲ್ಲ ನೋಡಿದೀವಿ ನಾವು. ಆ ಪರಮಾತ್ಮನ ಲಕ್ಷಣಗಳು ಯಾವುವು ಅದನ್ನೆಲ್ಲ ನೋಡಿಕೊಂಡು ನಾವು ಈಗ 62ನೇ ಶಿವಯೋಗದ ಭಾಗಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ತಾವೆಲ್ಲ ಶುಚಿರ್ಭೂತರಾಗಿ ಲಲಾಟದ ಮೇಲೆ ವಿಭೂತಿಯನ್ನು ಧರಿಸಿಕೊಂಡು, ಎದೆಯ ಮೇಲೆ ಲಿಂಗಧಾರಣೆ ಮಾಡಿಕೊಂಡು ಒಂದು ಕುಳಿತ ಸ್ಥಿತಿಯಲ್ಲಿ ಈ ಶಿವಯೋಗದ ವರ್ಗವನ್ನ ಕೇಳಬೇಕಾಗಿ ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಭಿನ್ನ ಮಾಡಿಕೊಳ್ಳುತ್ತಾ ಇವತ್ತು ಭಾಗ 62ರ ಶಿವಯೋಗಕ್ಕೆ ಹೋಗೋಣ. ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ಈ ಸೇವ್ಯ ಪ್ರಸಾದಿ ಸ್ಥಳ ಅಂದ್ರೆ ಏನು? ನಾವು ಅಂತ್ಯಪ್ರಸಾದಿ ಸ್ಥಳದಲ್ಲಿ ನೋಡಿದ್ವಿ.
ಸಿದ್ಧ ಮುಖದಿಂದ ಆ ಅಂತ್ಯಪ್ರಸಾದಿಯ ಸ್ವರೂಪವನ್ನು ಹೊಂದಿದ ಲಿಂಗವು ಪ್ರಾಣಲಿಂಗಿಯೊಳಗೆ ಪ್ರಸಿದ್ಧ ಮುಖದಿಂದ ತೃಪ್ತಿಯನ್ನು ಹೊಂದಿ ಶೈವ್ಯ ಪ್ರಸಾದಿಯಾಗುವನು. ಈ ಸ್ಥಳದಲ್ಲಿ ಏನಾಗ್ತಾ ಇದೆ? ಎಲ್ಲವೂ ಶಿವಮಯವಾಗಿ ತೋರ್ತಾ ಇದೆ ಮತ್ತು ನಾವು ಸದಾ ಆನಂದದಲ್ಲಿ ಇರ್ತೀವಿ. ಯಾವುದರಲ್ಲಿಯೂ ನಾವು ಭೇದವನ್ನು ಕಾಣೋದಿಲ್ಲ. ಈ ದೇಹಕ್ಕೆ ಮೂಲ ಮಣ್ಣೆ. ಅದೇ ರೀತಿ ವಿಶ್ವದ ಉಗಮಕ್ಕೆ ಸತ್ರೂಪ ಪರಮಾತ್ಮನು ಅಥವಾ ಪರಮನು ಮೂಲವಾಗಿದ್ದಾನೆ. ಆ ಸತ್ಯ ತಮಗೂ ಕೂಡ ಗೊತ್ತು. ಆ ದೇವನೇ ನಾನೆಂಬ ಅನುಭೂತಿ ಪಡೆದ ಪುಣ್ಯ ಪುರುಷನೇ ಆದಿಪ್ರಸಾದಿ ಸ್ಥಳಿ ಆಗ್ತಾನೆ. ವಿಶ್ವದ ಲಯಸ್ಥಾನ ಕೂಡ ಚಿದ್ರೂಪ ಪರಮಾತ್ಮನೇ. ಅವನೇ ನಾನೆಂಬ ಅನುಭೂತಿ ಪಡೆದ ಪುಣ್ಯಾತ್ಮನೇ ಅಂತ್ಯಪ್ರಸಾದಿ. ಘಟದ ಅದ್ಯಂತಗಳಲ್ಲಿ ಅವಿಕಾರಿಯಾಗಿರುವುದಂದ್ರೆ ಮಣ್ಣು. ವಿಶ್ವದ ಉಪಕ್ರಮ ಉಪಸಂಹಾರಗಳಲ್ಲಿ ನಿರ್ವಿಕಾರನಾಗಿರುವವ ಆನಂದ ರೂಪ ಪರಮಾತ್ಮ. ಅವನೇ ನಾನೆಂಬ ಅನುಭೂತಿಯುಳ್ಳ ಶಿವಯೋಗಿಯು ಶೈವ್ಯ ಪ್ರಸಾದಿ. ಅವನು ಸದಾನಂದ ನಿಮಗ್ನಾಗಿರ್ತಾನೆ. ಮೋಳಿಗೆ ಮಾರಯ್ಯನವರ ವಚನದೊಂದಿಗೆ ಇವತ್ತಿನ ಶಿವಯೋಗದ ವರ್ಗವನ್ನು ಆರಂಭಿಸೋಣ. ಓದಿ ನೋಡೋಣ ಯಾರಾದ್ರೂ ಮೋಳಿಗೆ ಮಾರಯ್ಯನವರ ವಚನವನ್ನ. ಮಣ್ಣು ದೇಹ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಮೋಳಿಗೆಯ ಮಾರಯ್ಯನವರ ವಚನ. ಮಣ್ಣು ದೇಹ, ಹೊನ್ನು ಪ್ರಾಣ, ಹೆಣ್ಣು ಸಕಲ ಪ್ರಪಂಚು. ಈ ಮೂರರೊಳಗೆ ಒಂದ ಬಿಟ್ಟೊಂದ ಹಿಡಿದೆಹೆನೆಂದಡೆ ಹಿಂಗಲಿಲ್ಲ ನಿಷ್ಕಳಂಕನಲ್ಲಿ ಕಾರಣ. ಸಮಗ್ರ ವಚನ ಸಂಪುಟ 8, ವಚನದ ಸಂಖ್ಯೆ 2034. ಶರಣು ಶರಣಾರ್ಥಿ. ಶರಣು ಸುನೀತಾಕ್ಕ. ಇಲ್ಲಿ ಮೋಳಿಗೆ ಮಾರಯ್ಯನವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಮಣ್ಣಿನಿಂದಾದ ದೇಹ, ಚಿನ್ನವೇ ಪ್ರಾಣ, ಹೆಣ್ಣೇ ಸಕಲ ಪ್ರಪಂಚ ಎಂದು ಸಾಮಾನ್ಯರು ಭಾವಿಸಿರ್ತಾರೆ. ಸಾಧಕನು ಈ ಮೂರನ್ನು ಸಂಪೂರ್ಣವಾಗಿ ತ್ಯಜಿಸಬೇಕೇ ಹೊರತು ಒಂದು ಬಿಟ್ಟೆ ಒಂದು ಹಿಡಿದು ಶಿವಯೋಗ ಪಥದಲ್ಲಿ ನಾನು ಸಾಕ್ತೀನಿ ಅಂದ್ರೆ ಅದು ಸಿದ್ಧಿಸದು ಅಂತ ಅವ್ರು ಹೇಳ್ತಿದ್ದಾರೆ. ಗುರು ಸಾಮಾನ್ಯ ಮಾನವನಲ್ಲ. ವಿಷಯಗಳ ಭವಸಾಗರದಲ್ಲಿ ಮುಳುಗುತ್ತಿರುವ ಜೀವಿಗಳನ್ನ ಆತ ರಕ್ಷಿಸ್ತಾನೆ. ಆ ಗುರುವು ಯಾವಾಗಲೂ ಹೃದಯವಂತನಾಗಿರ್ತಾನೆ. ಅವನ ಅಂತಃಕರಣವು ಶಿವಾನುಭವದಿಂದ ತುಳುಕಿರುತ್ತದೆ. ಆ ನಮ್ಮ ಗುರು ಅನಿಸಿಕೊಳ್ಳೋನು ನಿಶ್ಚಿಂತ, ನಿಷ್ಪಾಪ, ನಿರಾಮಯ, ಜೀವಿಗಳ ಮನೋಮಂದಿರದಲ್ಲಿರುವ ಅಂಧಕಾರವನ್ನ ಕ್ಷಣಾರ್ಧದಲ್ಲಿ ನಾಶ ಮಾಡುವ ಶಕ್ತಿ ಆ ಗುರುವಿನಲ್ಲಿರ್ತಾ ಇದೆ. ಆ ಗುರುವಿನಲ್ಲಿ ಪರಶಿವನನ್ನು ಕಾಣುವ ಅಂತರ್ದೃಷ್ಟಿಯೊಂದಿದೆ. ಮತ್ತು ಆ ಗುರುವಿಗೆ ಜಾತಿ, ಕುಲ, ಆಶ್ರಮ, ವರ್ಣ ಅಂತ ಇದ್ಯಾವುದೂ ಇರೋದಿಲ್ಲ. ಎಲ್ಲರೂ ಅವನಿಗೆ ಆತ್ಮರೂಪವಾಗಿ ಕಾಣ್ತಾರೆ. ಎಲ್ಲರೂ ಶಿವನ ರೂಪವಾಗಿ ಕಾಣ್ತಾರೆ ಅವನಿಗೆ. ಯಾರಿಗೆ? ಗುರುವಿಗೆ. ಸರ್ವ ಶೈವ್ಯವಾದ ಗುರುವು ಅಖಂಡ ಪರಶಿವನು. ಅಂದ್ರೆ ಗುರು ಬೇರೆಯಲ್ಲ, ಶಿವ ಬೇರೆಯಲ್ಲ. ಇದರಲ್ಲಿ ಸಂದೇಹವಿಲ್ಲ. ಗುರುವಿನ ಅನುಗ್ರಹ ಆಶೀರ್ವಾದದಿಂದ ಸರ್ವ ಜೀವಿಗಳು ಪಾವನರಾಗ್ತಾರೆ. ಇಂತಹ ಶಿವಯೋಗಿ ಗುರುವು ಜಗತ್ಪೂಜ್ಯನು. ಅವನ ಕೃಪೆಯಿಂದ ಶಿವಾನಂದದ ಪ್ರಾಪ್ತಿಯಾಗ್ತಾ ಇದೆ ಎಲ್ರಿಗೂ. ಈ ಗುರುವಿನಿಂದ ಕೃಪಾ ಪ್ರಸಾದ ಪಡೆದ ಸಾಧಕನು ಸದಾ ಶಿವಾನಂದದಲ್ಲಿರ್ತಾನೆ. ಅವನಿಗೆ ಶೈವ್ಯ ಪ್ರಸಾದಿ ಅಂತ ಕರೀತಾರೆ. ವಿಶ್ವಾಧಾರ ಅಖಂಡಾನಂದ ರೂಪ ಪರಶಿವನು ಕೂಡ ಸರ್ವಶೈವ್ಯ. ಗುರುವು ಬೇರೆ ಯಾರೂ ಅಲ್ಲ, ಅವನ ಅಭಿವ್ಯಕ್ತ ರೂಪನೇ. ಆದ್ದರಿಂದ ಗುರುವು ಸರ್ವಶೈವ್ಯ. ಹೀಗಾಗಿ ಗುರು ಏನ್ ಮಾಡ್ತಿರ್ತಾನೆ? ಜನರಿಗೆ ವಚನಾಮೃತದ ಪ್ರಸಾದ ಕೊಡ್ತಾನೆ, ದಿನನಿತ್ಯ ಅನುಭವ ಕೊಡ್ತಾನೆ. ಅವನ ಹಾಗೂ ಅವನ ಕೊಡುವ ಪ್ರಸಾದ ಒಂದೇ ರೂಪ. ಇಂತಹ ಪ್ರಸಾದವನ್ನು ಸೇವಿಸುವ ಅಂತ್ಯಪ್ರಸಾದಿಯು ಅದನ್ನು ಸೇವಿಸ್ತಾ ಇರ್ತಾನಲ್ಲ, ಆ ಅಂತ್ಯಪ್ರಸಾದಿ ಸ್ಥಳಿಯು ಈಗ ಶೈವ್ಯ ಪ್ರಸಾದಿ ಸ್ಥಳಿ ಅಂತ ಅನ್ಸ್ಕೊಳ್ತಾನೆ. ಹೀಗಾಗಿ ಅಲ್ಲಮ ಪ್ರಭುದೇವರು ಹೇಳ್ತಾರೆ ನೋಡಿ ಈ ವಚನದಲ್ಲಿ. ಓದಿ ನೋಡೋಣ ಏನಾದ್ರು. ಇದು ಸುಂದರವಾದ ಜನಪ್ರಿಯ ವಚನ. ಓದಿ ಯಾರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿಗಳು. ಒಂದು ಬಲ್ಲಾತನೇ ಗುರು, ಶಿವಲಿಂಗಕ್ಕೆ ಬಲ್ಲಾತನೇ ಗುರು, ಶಿವಜಂಗಮವೆಂದು ಬಲ್ಲಾತನೇ ಗುರು, ಶಿವಪ್ರಸಾದ ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವಗುರುವೆಂದು ಬಲ್ಲಾತನೇ ಗುರು, ಶಿವಜಂಗಮವೆಂದು ಬಲ್ಲಾತನೇ ಗುರು, ಶಿವಜಂಗಮವೆಂದು ಬಲ್ಲಾತನೇ
ಬಲ್ಲಾತನೇ ಶಿವ ಪ್ರಸಾದವೆಂದು ಬಲ್ಲಾತನೇ ಶಿವಾಚಾರವೆಂದು ಬಲ್ಲಾತನೇ ಗುರು ಶಿವ ಆಚಾರವೆಂದು ಬಲ್ಲಾತನೇ ಗುರು ಶಿವ ಗುರುವೆಂದು ಅಕ್ಕ ಕೇಳಿಸ್ತಾ ಇಲ್ಲ? ಕೇಳಿಸ್ತಾ ಇಲ್ರಿ. ಯಾರಾದ್ರೂ ಮುಂದೆ ಓದ್ಬಿಡಿ ಇದನ್ನ. ಇಂತಿ ಪಂಚವಿಧವೇ ಪಂಚಬ್ರಹ್ಮವನ್ನು. ಶಿವಗುರುವೆಂದು ಬಲ್ಲಾತನೇ ಗುರು ಶಿವಲಿಂಗವೆಂದು ಬಲ್ಲಾತನೇ ಗುರು ಶಿವ ಜಂಗಮವೆಂದು ಬಲ್ಲಾತನೇ ಗುರು ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು ಶಿವ ಆಚಾರವೆಂದು ಬಲ್ಲಾತನೇ ಗುರು ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರಿದ ಮಹಾಮಹಿಮ ಸಂಗನ ಬಸವಣ್ಣನು ಎನಗೆಯೂ ಗುರು ನಿನಗೆಯೂ ಗುರು ಜಗಕ್ಕೆಲ್ಲಕ್ಕೆಯೂ ಗುರು ಕಾಣ ಗುಹೇಶ್ವರ. ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 1543. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣು ದಾಕ್ಷಾಯಣಿ ಅಕ್ಕ. ನೋಡಿ, ಶರಣಾರ್ಥಿ ಶರಣು ಅಕ್ಕ. ಏನ್ ಹೇಳ್ತಿದಾರೆ ಅಂದ್ರೆ, ಸದ್ಗುರುವಿಗೆ ನಾವು ಏನ್ ಗುರು ಅಂತೀವಲ್ಲ, ಆ ಗುರುವಿಗೆ ಶಿವನೇ ಗುರು, ಶಿವನೇ ಲಿಂಗ ಮತ್ತು ಶಿವನೇ ಜಂಗಮನಾಗಿರ್ತಾನೆ. ಆತನಿಗೆ ಶಿವನೇ ಪ್ರಸಾದ, ಶಿವನೇ ಆಚಾರವಾಗಿರ್ತಾನೆ. ಗುರು, ಲಿಂಗ, ಜಂಗಮ, ಪ್ರಸಾದ ಮತ್ತು ಆಚಾರವೆಂಬ ಪಂಚವಿಧಗಳನ್ನ ಪಂಚಬ್ರಹ್ಮರೆಂದು ಪರಿಗಣಿಸಿದವರು ನಮ್ಮ ಗುರುದೇವರು ಸಂಗನ ಬಸವಣ್ಣನವರು ಅಂತ ಅಲ್ಲಂಬ್ರು ಹೆಮ್ಮೆಯಿಂದ ಹೇಳ್ತಿದ್ದಾರೆ. ಅದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಇವೇನು ಪಂಚಬ್ರಹ್ಮ ಅಂತೇನಿದೆ ಅನ್ಸ್ಕೊಳ್ತಿದ್ದಾರೆ ನೋಡಿ, ಗುರು, ಲಿಂಗ, ಜಂಗಮ, ಪ್ರಸಾದ ಮತ್ತು ಆಚಾರ, ಈ ಪಂಚವಿಧಗಳನ್ನ ಪಂಚಬ್ರಹ್ಮರೆಂದು ಯಾರು ಪರಿಗಣಿಸಿದ್ರು ಅಂದ್ರೆ ಸಂಗನ ಬಸವಣ್ಣ, ಮಹಾಮಹಿಮ ಸಂಗನ ಬಸವಣ್ಣನು ಅಂತ ಅಲ್ಲಂಬ್ರು ಹೆಮ್ಮೆಯಿಂದ ಹೇಳ್ತಿದ್ದಾರೆ. ಆ ಗುರುದೇವರೇ ಅಂತಹ ಗುರುದೇವರು. ಆ ಗುರುದೇವರು ಯಾರು? ನಮ್ಮ ಗುರುದೇವರು ಬಸವಣ್ಣನವರು. ಎನಗೂ ಗುರು, ನಿನಗೂ ಗುರು, ಜಗಕ್ಕೆಲ್ಲವೂ ಗುರು ಅಂತ ಹೇಳ್ಬೇಕಾದ್ರೆ ಅನ್ನ ಬಸವಣ್ಣನವರ ಒಂದು ದರ್ಶನ ನಮಗಾಗ್ತಾ ಇದೆ. ಅದು ಬೇರೆ ಯಾರು ಹೇಳ್ತಾ ಇಲ್ಲ, ಅದು ಬೇರೆ ಯಾರು ಹೇಳ್ತಾ ಇಲ್ಲ, ಸಾಮಾನ್ಯರು ಯಾರು ಹೇಳ್ತಾ ಇಲ್ಲ. ಅಲ್ಲಮ ಪ್ರಭುದೇವರು ಹೇಳ್ತಿರ್ಬೇಕಾದ್ರೆ ನಮ್ಮ ಗುರುದೇವರ ಮಹಿಮೆಯನ್ನ ನೋಡಿ, ನಮ್ಮ ಗುರುದೇವರ ಮಹತ್ವವನ್ನ ನಾವು ಕಾಣಬೇಕಾಗಿದೆ. ಹೀಗಾಗಿ ಎನಗೆಯೂ ಗುರು, ನಿನಗೆಯೂ ಗುರು, ಜಗಕ್ಕೆಲ್ಲೆಯೂ ಗುರು ಯಾರು ಅಂದ್ರೆ ನಮಗೆ ಬಸವೇಶ್ವರರು, ಜಗಜ್ಯೋತಿ ಬಸವೇಶ್ವರರು ನಮ್ಮ ಗುರುದೇವರು. ಅದನ್ನ ಅರ್ಥ ಮಾಡಿಕೊಂಡು ಈಗ ಸಿದ್ದರಾಮೇಶ್ವರ ಒಂದು ಸುಂದರ ವಚನವನ್ನ ಬರ್ತಾ ಇದೆ, ಓದಿ ನೋಡೋಣ ಯಾರಾದ್ರೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಿದ್ದರಾಮೇಶ್ವರರ ವಚನ. ಎಲ್ಲರಿಗೂ ಶರಣಾರ್ಥಿಗಳು. ಜಲದಲ್ಲಿ ಉದಯಿಸಿ ಮತ್ತೆ ಜಲವ ತಾನಲ್ಲ, ಜಲವೆಂದಿಪ್ಪ ಲೋಕವೆಲ್ಲ. ಪರಮಗುರು ಬಸವಣ್ಣ ಜಗವ ಪಾಲಿಸ ಬರಲು ಎನ್ನ ಪರಿಭವದ ದುಂದುಗ ಅರಿಯುತ್ತಯ್ಯ. ಈ ಸುದ್ದಿಯ ನರಿಯದೆ ಅನೇಕ ಜಡರುಗಳೆಲ್ಲ ಬೇಕಾದ ಪರಿಯಲ್ಲಿ ನುಡಿಯುತ್ತಿಹರು. ಸತ್ತ ಪ್ರಾಣಿಯನೆತ್ತಿ ಒಪ್ಪಿಪ್ಪ ನಿಶ್ಚಯವು. ಮತ್ತೆದವರಿಗುಂಟೆ ಶಿವಗಲ್ಲದೆ. ಶಿವಗುರು ಬಸವಣ್ಣ, ಬಸವಗುರು ಶಿವನಾಗಿ ದೆಸೆಗೆಟ್ಟ ದೇವತಾ ಪಶುಗಳಿಗೆ ಪಶುಪತಿಯಾದನು. ಬಸವಣ್ಣನ ನೆನಹು ಸುಖ ಸಮುದ್ರವಯ್ಯ, ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ. ಬಸವಣ್ಣನ ತೋರಿಗಾಗಿ ಬದುಕಿದನಯ್ಯ ಪ್ರಭುವೆ. ಸಮಗ್ರ ವಚನ ಸಂಪುಟ 4, ವಚನದ ಸಂಖ್ಯೆ 1397. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣು ಅನ್ಸೂಯಕ್ಕ. ಶರಣು ಶರಣ. ಇಲ್ಲಿ ನೋಡಿ, ಈ ಸಿದ್ದರಾಮೇಶ್ವರ ವಚನವನ್ನ ಈಗ ಬಿಡಿಸೋಕೆ ಪ್ರಯತ್ನ ಮಾಡೋಣ. ಜೀವನಕ್ಕೆ ಮೂಲ ಅಥವಾ ಜೀವ ಜಲವೆಂದರೆ ನೀರು. ಅದು ಬೇಕೆ, ನೀರಿಲ್ಲದೆ ನಾವಿರೋಕ್ಕಾಗುತ್ತಾ? ಆಗೋಲ್ಲ. ಜಲವೆಂದುಪ್ಪುದಿ ಲೋಕವೆಲ್ಲ ಅಂತ ಸಿದ್ದರಾಮೇಶ್ವರ ಶಿವಯೋಗಿಗಳು ಹೇಳ್ತಿದ್ದಾರೆ. ಬ್ರಹ್ಮಾಂಡದಲ್ಲಿ, ಪಿಂಡಾಂಡದಲ್ಲಿ ನೀರಿನ ಅಂಶವೇ ಸಿಂಹಪಾಲು. ಈಗ ಜಗತ್ತಿನಲ್ಲಿ ಕೂಡ 3/4 ಅದು ಜಲ ಇದೆ, 1/4 ಭೂಮಿ ಇದೆ, ಅದು ತಮಗೆ ಗೊತ್ತು ಕೂಡ. ನೀರಿನ ಅಂಶವೇ ಸಿಂಹಪಾಲು ಆಗಿರುತ್ತದೆ. ಆದರೂ ಜನರು
ಜಲವು ತಾನಲ್ಲ ತಾನಲ್ಲ ಅಂತ ಅಂತಾರೆ. ಆದರೆ ನಿಜವೆಂದರೆ ಈ ಲೋಕ ನೀರಿನಿಂದಲೇ ಆಗಿದೆ. ಹಾಗೆಯೇ ನಮಗೆಲ್ಲ ಪರಮ ಗುರುವಾಗಿ ಬಂದ ತಂದೆ ಬಸವಣ್ಣನವರು ಜಗತ್ತನ್ನ ಪಾಲಿಸುತ್ತಾ ನಮ್ಮ ಪರಿಭವ ಪರಿಹರಿಸಿದರು. ದಂದುಗ ಹರಿಯೆತ್ತಯ್ಯ ಅಂದ್ರೆ ಗೊಂದಲವನ್ನ ಪರಿಹರಿಸಿದರು. ಈ ಸತ್ಯ ಸುದ್ದಿಯನ್ನು ಅರಿಯದ ಕೆಲವು ಮೂರ್ಖರು ತಮಗೆ ತಿಳಿದ ಹಾಗೆ ಮಾತಾಡ್ತಾರೆ. ಹೇಗೆ? ಶಿವನನ್ನು ಬಿಟ್ಟು ಸತ್ತ ಪ್ರಾಣಿಗೆ ಮರು ಜೀವ ಕೊಡುವ ಸಾಮರ್ಥ್ಯ ಲೌಕಿಕರಿಗೆ ಇರಲು ಸಾಧ್ಯವೇ ಇಲ್ಲ. ನಮ್ಮ ಧರ್ಮಗುರು ಶಿವಗುರು ಬಸವಣ್ಣನವರು, ಆ ಬಸವಗುರು ಶಿವನಾಗಿ ಬಂದು ದಿಕ್ಕು ತಪ್ಪಿದ ಈ ಜಗತ್ತಿನ ಎಲ್ಲಾ ಜೀವಿಗಳಿಗೆ ಪಶುಪತಿಯಾಗಿ ರಕ್ಷಿಸಿದರು. ಬಸವಗುರು ಶಿವನಾಗಿ ದೆಸೆಗೆಟ್ಟ ದೇವತಾ ಪಶುಗಳಿಗೆ ಪಶುಪತಿಯಾದನು ಅಂದ್ರೆ ವಿಚಾರ ಮಾಡಬೇಕು. ಯಾವುದೇ ಜಾತಿ ನೋಡ್ಲಿಲ್ಲ, ಯಾವುದೇ ಧರ್ಮನು ವರ್ಗ ನೋಡ್ಲಿಲ್ಲ, ಹೆಣ್ಣು ಗಂಡು ಅನ್ಲಿಲ್ಲ. ಯಾರು ತನ್ನ ಹತ್ರ ಬಂದ್ರಲ್ಲ ಅವ್ರಿಗೆಲ್ಲ ದೆಸೆಗೆಟ್ಟ ದೇವತಾ ಪಶುಗಳಿಗೆ ಪಶುಪತಿಯಾದರು. ಯಾರು? ನಮ್ಮ ಧರ್ಮಗುರು ಬಸವಣ್ಣನವರು. ಆ ಗುರುದೇವರಾದ ಬಸವಣ್ಣನವರ ನೆನೆಹೇ ಒಂದು ಸುಖ ಸಮುದ್ರ ಅಂತಿದ್ದಾರೆ ಸಿದ್ದರಾಮೇಶ್ವರರು. ಅಲ್ಲಿ ಅಲ್ಲಮ ಪ್ರಭುದೇವರು ಎನಗೆಯೂ ಗುರು ನಿನಗೆಯೂ ಗುರು ಅಂದ್ರೆ, ಇಲ್ಲಿ ಸಿದ್ದರಾಮೇಶ್ವರರು ಬಸವಣ್ಣನ ನೆನಹು ಸುಖ ಸಮುದ್ರವಯ್ಯ ಅನ್ಬೇಕಾದ್ರೆ ನಮ್ಮ ಗುರುದೇವರ ಮಹತ್ವವನ್ನ ನಾವು ಅರಿಯಬೇಕು. ಈ ಬಸವಗುರು ಶಿವನಾಗಿ ದಿಕ್ಕು ತಪ್ಪಿದ ಈ ಜಗತ್ತಿನ ಎಲ್ಲಾ ಜೀವಿಗಳಿಗೆ ಪಶುಪತಿಯಾಗಿ ಬಂದು ರಕ್ಷಿಸಿದರು. ಆ ಗುರುದೇವರಾದ ಬಸವಣ್ಣನವರು ನೆನವೇ ಒಂದು ಸುಖ ಸಮುದ್ರ ಅಂತಿದ್ದಾರೆ ಸಿದ್ದರಾಮೇಶ್ವರರು. ಅಂತಹ ಮಹಾನ್ ಶಿವಸ್ವರೂಪಿ ಬಸವಣ್ಣನವರ ಸಾನ್ನಿಧ್ಯದಲ್ಲಿ ನಾವು ಪಾವನರಾಗಿ ಬದುಕುತ್ತಿದ್ದೇವೆ ಅಂತ ಸಿದ್ದರಾಮೇಶ್ವರರು ಒಬ್ಬ ಶಿವಯೋಗಿ ಗುರುದೇವರ ಬಗ್ಗೆ ಈ ಮಾತುಗಳನ್ನು ಹೇಳಬೇಕಾದ್ರೆ ನಮ್ಮ ಗುರುದೇವರ ಒಂದು ಮಹತ್ವವನ್ನ, ಅವರ ಗುಣಧರ್ಮವನ್ನ ನಾವು ಅರಿಯಬೇಕು. ಗುರುವು ಆತ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ. ಇದು ಅದನ್ನ ಏನು ಅಂತ ಹೇಳೋಕೆ, ಪಂಚಕೋಶಗಳ ಬಗ್ಗೆ ಹೇಳೋಕೆ ಒಂದು ವಚನ ಬರ್ತಾ ಇದೆ ಸ್ವತಂತ್ರ ಸಿದ್ಧಲಿಂಗೇಶ್ವರದು. ಯಾರಾದ್ರೂ ಓದಿ ನೋಡೋಣ. ಅನ್ನಮಯ ಪ್ರಾಣಮಯ. ಓಂ ಶ್ರೀ ಗುರು ಬಸವಾಯ ನಮಃ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಎಂಬ ಪಂಚಕೋಶ ಕೆಡುವುದಕ್ಕೆ ವಿವರ. ಸರ್ವ ಪದಾರ್ಥವನ್ನು ಸಾವಧಾನ ಮುಖದಲ್ಲಿ ಲಿಂಗಾರ್ಪಿತ ಮಾಡಿ ಲಿಂಗಭೋಗ ಉಪಯೋಗಿಯಾದಲ್ಲಿ ಅನ್ನಮಯ ಕೋಶ ಕೆಟ್ಟಿತ್ತು. ಪ್ರಾಣಮಯ ಲಿಂಗಾಂಗವಾಗಿ ಲಿಂಗ ಪ್ರಾಣಿಯಾದಲ್ಲಿ ಪ್ರಾಣಮಯ ಕೋಶ ಕೆಟ್ಟಿತ್ತು. ಮನೋಮಧ್ಯದಲ್ಲಿ ಲಿಂಗದ ನೆನಹು ನೆಲೆಗೊಂಡು ಮನದ ಲಿಂಗವಾದಲ್ಲಿ ಮನೋಮಯ ಕೋಶ ಕೆಟ್ಟಿತ್ತು. ಸುಜ್ಞಾನ ಪರಿಪೂರ್ಣವಾಗಿ ಜ್ಞಾನ ಜ್ಞೇಯಗಳೆರಡು ಒಂದಾದಲ್ಲಿ ವಿಜ್ಞಾನಮಯ ಕೋಶ ಕೆಟ್ಟಿತ್ತು. ಪರಮಾನಂದ ಪದದಲ್ಲಿ ಓಲಾಡುತ್ತ ಆ ಶಿವಾನಂದದಲ್ಲಿ ಇರಲಿಕ್ಕಾಗಿ ಆನಂದಮಯ ಕೋಶ ಕೆಟ್ಟಿತ್ತು. ಇಂತಿ ಪಂಚಕೋಶ ಪ್ರಕೃತಿ ಗುಣ ಕೆಟ್ಟು ಲಿಂಗ ಗುಣ ನಿಂದುದು. ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ನಿಮ್ಮ ಶರಣಂಗೆ. ಸಮಗ್ರ ವಚನ ಸಂಪುಟ 11, ವಚನದ ಸಂಖ್ಯೆ 914. ಶರಣು ಶರಣಾರ್ಥಿಗಳು. ಶರಣು ಅಕ್ಕ. ಪಂಚಕೋಶಗಳು ಯಾವುವು? ಅನ್ನಮಯ, ಪ್ರಾಣಮಯ, ಆಮೇಲೆ ಇಲ್ಲಿದೆ ಅಲ್ಲ ಮೊದ್ಲು. ಈಗ ನೀವೇ ವಚನ ಮನೋಮಯ, ಓದಿದ್ರಲ್ಲ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಆನಂದ. ತಾವೇ ಓದಿದ್ರಿ ಈಗ ವಚನದ ಆರಂಭದಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಎಂಬ ಪಂಚಕೋಶಕ್ಕೆ ಹೇಗೆ ಕೆಡ್ತಾವೆ ಇವು? ಅದಕ್ಕೆ ಗುರು ಬೇಕು. ಗುರುವು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಹಾಗೂ ಆನಂದಮಯ ಎಂಬ ಪಂಚಕೋಶಗಳನ್ನ ಮೀರಿ ನಿಂತಿರ್ತಾನೆ. ಆತನೀಗ ಸರ್ವ ತತ್ವಗಳ ಪರಮ ಆಶ್ರಯನಾದ ಪರಮಾತ್ಮನನ್ನು ಶಿವಯೋಗದ ಮೂಲಕ ಅರ್ತಿದ್ದಾನೆ. ಯಾರು? ಆ ನಮ್ಮ ಗುರು. ಆ ಪರಮಾತ್ಮನೇ ತಾನೆಂಬ ದಿವ್ಯಾನಂದವನ್ನ ದಿನನಿತ್ಯದ ಇಷ್ಟಲಿಂಗಾರ್ಚನೆಯಿಂದ ಆತ ಗಳಿಸಿದ್ದಾನೆ. ತಾನು ಬೇರೆ ಜಗತ್ತು ಬೇರೆ ಅಂತ ಭಿನ್ನ ಭಾವ ಆತನಲ್ಲಿರೋದಿಲ್ಲ. ಎಲ್ಲವೂ ಶಿವಾನಂದದ ರೂಪು ಆತನಿಗೆ. ಅಂತಹ ಮಹಾಗುರುವಿಗೂ ಪರಮಾತ್ಮನಿಗೂ ಯಾವ ಭೇದವೂ ಇಲ್ಲ. ಗುರುವೆಂದರೆ ಶಿವ, ಶಿವನೆಂದರೆ ಗುರು. ಆ ಗುರುವಿಗೆ ಭಿನ್ನವಾಗಿ ಏನೂ ಇರೋಲ್ಲ. ಹಾಗೆ
ಈ ಗುರುವು ಪಂಚಕೋಶಗಳನ್ನ ಹೇಗೆ ಪವಿತ್ರಗೊಳಿಸಿ ನಷ್ಟಗೊಳಿಸುತ್ತಾನೆಂಬುದನ್ನ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಹೇಳ್ತಾ ಇದ್ದಾರೆ ಈ ವಚನದಲ್ಲಿ. ಹೇಗೆ ತನಗೆ ಜೀವನದಲ್ಲಿ ಲಭಿಸಿದ ಸರ್ವ ಪದಾರ್ಥಗಳನ್ನ ಅವಧಾನ ಭಕ್ತಿಯಲ್ಲಿ ಲಿಂಗಕ್ಕೆ ಅರ್ಪಿಸಿ ಲಿಂಗ ಭೋಗದ ಉಪಭೋಗಿಯಾದಾಗ ಹೊರಗಿನ ಅನ್ನಮಯ ಕೋಶ ನಷ್ಟವಾಗ್ತಾ ಇದೆ. ಪ್ರಾಣಮಯ ಲಿಂಗಾಂಗವಾಗಿರಿಸಿಕೊಂಡು ಲಿಂಗ ಪ್ರಾಣಿಯಾದಾಗ ಪ್ರಾಣಮಯ ಕೋಶ ನಷ್ಟವಾಗ್ತಾ ಇದೆ. ಮನದ ಮಧ್ಯದಲ್ಲಿ ಸದಾ ಲಿಂಗದ ನೆನಹನ್ನೇ ತುಂಬಿಕೊಂಡು ತನ್ನ ಮನವೇ ಲಿಂಗವಾದಲ್ಲಿ ಮನೋಮಯ ಕೋಶ ನಶಿಸುತ್ತದೆ. ಶಿವ ಸುಜ್ಞಾನ ಪರಿಪೂರ್ಣವಾಗಿ ಕಲಿಯಬೇಕಾದ ಜ್ಞಾನ, ಅರಿಯಬೇಕಾದ ವಿಷಯವೆರಡೂ ಲಿಂಗಾಭಿಮುಖವಾದಾಗ ವಿಜ್ಞಾನಮಯ ಕೋಶ ಕೆಡ್ತಾ ಇದೆ. ದಿನನಿತ್ಯದ ಇಷ್ಟಲಿಂಗ ಪೂಜೆಯ ಶಿವಾನಂದದ ಪರಿಸರದಲ್ಲಿ ಓಲಾಡುತ್ತಾ ತೇಲಾಡುತ್ತಾ ಆ ಶಿವಾನಂದದಲ್ಲಿಯೇ ನೆಲೆಸಿದಾಗ ಆನಂದಮಯ ಕೋಶದ ಪತನವೂ ಆಗ್ತಾ ಇದೆ. ಹೀಗೆ ಗುರುವಿನಲ್ಲಿ ಪಂಚಕೋಶಗಳ ಪ್ರಕೃತಿ ಗುಣಗಳು ಕೆಟ್ಟು ಕೇವಲ ಆತನ ಅಂಗದಲ್ಲಿ ಲಿಂಗ ಗುಣ ನಿಲ್ಲುತ್ತದೆ ಅಂತ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಹೇಳ್ತಾರೆ. ಹೀಗಾಗಿ ನಮ್ದು ಏನಾಗ್ಬೇಕಾಗಿದೆ, ಈ ಪಂಚಕೋಶಗಳ ಪ್ರಕೃತಿ ಗುಣ ಕೆಡಬೇಕಾಗಿದೆ. ಅದಕ್ಕೆ ಯಾರು ಬೇಕಂದ್ರೆ ಗುರು ಬೇಕು. ಆ ಪಂಚಕೋಶಗಳ ಪ್ರಕೃತಿ ಗುಣಗಳನ್ನ ಕೆಟ್ಟು ಲಿಂಗ ಗುಣವನ್ನಾಗಿ ಮಾಡೋದು. ಇಲ್ರಿ ಅಪ್ಪ. ಕೇಳಿಸ್ತಾ ಇಲ್ವಾ? ಇಲ್ಲ, ಕ್ಲೀನಾಗಿ ಕೇಳಿಸುತ್ತೆ ನೋಡ. ಕೇಳಿಸ್ತಾ ಇದ್ದಾರೆ ಅಪ್ಪಾಜಿ. ಆಯ್ತು. ಆ ಪಂಚಕೋಶಗಳ ಪ್ರಕೃತಿ ಗುಣ ಏನಿದೆಯಲ್ಲ ಈ ಲೌಕಿಕರಲ್ಲಿರೋದು, ಅದು ಕೆಟ್ಟು ನಮ್ಮಲ್ಲಿ ಲಿಂಗ ಗುಣ ಆಗ್ಬೇಕಾಗಿದೆ. ಅದಕ್ಕೆ ಗುರು ಬೇಕು. ಅದು ಹೇಗಾಗ್ತಾ ಇದೆ ಅನ್ನೋದನ್ನ ಈ ವಚನ ಹೇಳ್ತಾ ಇದೆ. ಈಗ ಆತ್ಮನ ಒಂದು ಸ್ವರೂಪ ನೋಡಿ. ನಾಮರೂಪಾತ್ಮಕ ದೇಹಾದಿಗಳಿಗೆ ಅಂತ್ಯವಿಲ್ಲ. ಅವೆಲ್ಲ ಕಾಲಾಧೀನ ಅಥವಾ ಕಾಲ ಪರಿಚ್ಛಿನ್ನವಾಗಿವೆ. ಅದು ನಾನಿರಲಿ ಅಥವಾ ನೀವಿರಲಿ, ನಾವೆಲ್ಲ ದೇಹಧಾರಿಗಳು. ಆದರೆ ಆತ್ಮನು ಕಾಲ ಪರಿಚ್ಛನ್ನಲ್ಲ. ಏಕೆಂದ್ರೆ ಪರಿಚ್ಛಿನ್ನ ವಿನಾಶವಾಗುವ ವಿಶ್ವ ಹಾಗೂ ದೇಹ ನಾಶವಾದಾಗ್ಲೂ ಕೂಡವೇ ಆತ್ಮ ಅನ್ನೋದು ಅಬಾಧಿತನಾಗಿರ್ತಾನೆ. ಈ ಇಡೀ ವಿಶ್ವ ನಾಶವಾಗಬಹುದು, ಆದ್ರೆ ಆತ್ಮ ಹಾಗಲ್ಲ. ಆತ ಯಾವಾಗ್ಲೂ ಇರ್ತಾನೆ. ನಾಮರೂಪಾತ್ಮಕ ಸಮಸ್ತ ಪದಾರ್ಥಗಳು ಪರಸ್ಪರ ಭಿನ್ನವಾದುದರಿಂದ ಅವು ವಸ್ತು ಪರಿಚ್ಛಿನ್ನವಾಗಿವೆ. ಅಭಾವಯುಕ್ತ ಹಾಗೂ ಸರ್ವಗುಣಾತ್ಮಕವಾದ ವಸ್ತುಗಳಿಗೆಲ್ಲ ಪ್ರಕಾಶವೀಯುವ ಆತ್ಮನು ಮಾತ್ರ ಪರಿಚ್ಛಿನ್ನನಲ್ಲ. ಆತ ಯಾರ ಮೇಲೆಯೂ ಅವಲಂಬಿತನಾಗಿಲ್ಲ. ಆತ ನಿಷ್ಕಲ ಚಿದ್ರೂಪನಾಗಿದ್ದಾನೆ. ಗುಣ, ಕ್ರಿಯಾ ಹಾಗೂ ನಾಮಯುಕ್ತ ವಸ್ತುಗಳೆಲ್ಲ ಸ್ಥಾನ ಮಿತಿವಾಗಿವೆ. ಒಂದು ಸ್ಥಾನದಲ್ಲಿದ್ದು ಇನ್ನೊಂದು ಸ್ಥಾನದಲ್ಲಿ ಅವು ಇಲ್ಲದಿರುವುದರಿಂದ ಅವು ದೇಶ ಪರಿಚ್ಛಿನ್ನವಾಗಿವೆ. ಈಗ ಒಂದು ಹಣ್ಣು ಒಂದು ದೇಶದಲ್ಲಿ ಸಿಗ್ತಾ ಇವೆ, ಅದು ಭಾರತದಲ್ಲಿ ಸಿಗಲಿಕ್ಕಿಲ್ಲ. ಭಾರತದಲ್ಲಿ ಸಿಗುವ ಹಣ್ಣುಗಳು ಬೇರೆ ದೇಶದಲ್ಲಿ ಸಿಗಲಿಕ್ಕಿಲ್ಲ. ಹೀಗಾಗಿ ಒಂದು ಸ್ಥಾನದಲ್ಲಿ ಇನ್ನೊಂದು ಸ್ಥಾನದಲ್ಲಿ ಅವು ಇಲ್ಲದೇ ಇರಬಹುದು. ಯಾಕೆ? ಅವು ದೇಶ ಪರಿಚ್ಛಿನ್ನವಾಗಿರ್ತವೆ. ಆದ್ರೆ ಆತ್ಮನಿಲ್ಲದ ತಾನವಿಲ್ಲ. ಒಬ್ಬ ಅಮೆರಿಕದಲ್ಲಿರುವವನ ಆತ್ಮ ಬೇರೆ, ಭಾರತದಲ್ಲಿರುವವನ ಆತ್ಮ ಬೇರೆ, ಬ್ರಿಟನ್ನಲ್ಲಿರೋ ಆತ್ಮ ಬೇರೆ. ಹೀಗಿರೋಲ್ಲ. ಆತ್ಮನಿಲ್ಲದ ತಾನವೇ ಇಲ್ಲ. ವಸ್ತುಗಳ ಮಧ್ಯೆ ಮತ್ತು ಹೊರಗೆ ಎಲ್ಲೆಡೆಗೂ ಆತ್ಮ ತುಂಬಿಕೊಂಡಿರ್ತಾನೆ. ಆ ಆತ್ಮ ಶಿವಾತ್ಮವಾಗಿದ್ದು ನಿರ್ಮಲಾನಂದ ರೂಪವಾಗಿರ್ತಾನೆ. ಇಂತಹ ಆತ್ಮದಲ್ಲಿ ಅಭಿನ್ನತೆ ಪಡೆದ ಶಿವಯೋಗಿಯು ಶೈವ್ಯ ಪ್ರಸಾದಿ ಅನಿಸ್ತುಕೊಳ್ತಾನೆ. ಪರಮಾತ್ಮನ ದಿವ್ಯಾನಂದ ಸವಿಯುವ ಆತ ಅನ್ಯ ಈ ಕ್ಷುಲ್ಲಕ ವಿಷಯಗಳತ್ತ ಆಶೆ ಮಾಡೋದಿಲ್ಲ. ಲೌಕಿಕ ವಿಷಯಗಳತ್ತ ಅವನು ಎಂದೂ ಚರ್ಚೆ ಮಾಡೋಲ್ಲ. ಆ ಸಂಭಾಷಣೆಗಳಲ್ಲಿ ಭಾಗವಹಿಸೋದಿಲ್ಲ. ಏಕೆ? ಅವನು ಆತ್ಮಾನಂದ ಲೋಲ ಅಥವಾ ಶಿವಾತ್ಮಾನಂದ ಲೋಲ ಆಗಿರೋದ್ರಿಂದ ಹೊರಗಿನ ಈ ಲೌಕಿಕ ಸಂಭಾಷಣೆಗಳಿಗೆ ಅವನಿಗೆ ಅಷ್ಟೊಂದು ಆಸಕ್ತಿ ಇರೋದಿಲ್ಲ. ಅವನಿಗೇನು ಸಚ್ಚಿದಾನಂದ ನಿತ್ಯ ಪರಿಪೂರ್ಣನಾದ ಮಹಾದೇವನಲ್ಲಿ ಬೆರೆತು ಒಂದಾಗುವುದೇ ಮುಕ್ತಿ. ಅದು ಗೊತ್ತು ತಮಗೆ. ಕಾಣುವ ವಿಷಯಾದಿ ಭೋಗ ಜಾಲಗಳನ್ನೆಲ್ಲ ಹರಿದು ಶಿವಚಿದಂಬರದಲ್ಲಿ ಹಾಯಾಗಿ ತೇಲೋದೇ ಮುಕ್ತಿಯಾಗಿದೆ. ಉಪಾಧಿ ಬಂಧನಗಳನ್ನ ಕಡಿದು ಹಾಕಿ, ಉಪಾಧಿ ಅಂದ್ರೆ ಏನು? ಡಾಕ್ಟರ್ ದಯಾನಂದ್ ನುಲಿ ಡಾಕ್ಟರ್ ಅಂತಿದೆಯಲ್ಲ, ಅದೊಂದು ಉಪಾಧಿ. ಹಾಗೇನೆ ತಮಗೆ ಯಾರಿಗೋ ಒಬ್ರು ಶ್ರೀಮತಿ ಅಥವಾ ಗೌರವ ಡಾಕ್ಟರೇಟ್ ಇರುತ್ತೆ. ಅನೇಕ ಈ ಬಂಧನಗಳೇ ಇರ್ತವೆ ಈ ಲೌಕಿಕ ಜಗತ್ತಿನಲ್ಲಿ. ಆ ಉಪಾಧಿ ಬಂಧನಗಳನ್ನು ಕಡಿದು ಹಾಕಿ ಸರ್ವಜ್ಞ, ಸರ್ವಕರ್ತ, ಸರ್ವಾಶ್ರಯ ಶಿವನಲ್ಲಿ ಇಷ್ಟಲಿಂಗದ ಶಿವಯೋಗದಿಂದ ನಿರ್ಭಯಲಗೊಳ್ಳುವುದೇ ಮುಕ್ತಿ. ಅದನ್ನು ಪಡೆದಾಗ ಅಮರ ತೃಪ್ತಿ ಇರ್ತಾ ಇದೆ. ಇಲ್ಲಿದ್ರೆ ಏನಾಗುತ್ತೆ? ಈ ಉಪಾಧಿ ಬಂಧನಗಳು ನಮ್ಮನ್ನು ಬಿಡೋಲ್ಲ. ಅದರಿಂದ ನಮ್ಮಲ್ಲಿ ಅಹಂಭಾವ ಜಾಸ್ತಿ ಆಗ್ತಾನೇ ಹೋಗ್ತಾ ಇರುತ್ತೆ. ಆದ್ದರಿಂದ ಆ ಮುಕ್ತಿ ಪಡೆದ ಶಿವಯೋಗಿಯು ಬೇರೆ ಲೌಕಿಕ ಭೋಗಗಳಿಗೆ ಎಳೆಸಲಾರ. ಅನ್ಯ ಭೋಗ ಸಾಧನೆಗಳಿಗೆ ಆತ ಆಶೆ ಮಾಡಲಾರ.
ಅದನ್ನೇ ಅತ್ಯಂತ ಸುಂದರವಾಗಿ ನಮ್ಮ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಹೇಳ್ತಿದ್ದಾರೆ. ಭೃಂಗೀಶನ ಓದಿ ನೋಡೋಣ ಇದನ್ನ, ಈ ವಚನವನ್ನ. ಭೃಂಗೀಶನ ಆಯ್ತಪ್ಪ ಶರಣು ಶರಣಾರ್ಥಿ ಓದಿ. ಕಾಯಲಿಂಗಾರ್ಪಿತವಾಯಿತಾಗಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಕಾಯಲಿಂಗಾರ್ಪಿತವಾಯಿತಾಗಿ ಕರ್ಮ ನಿರ್ಮೂಲ್ಯವಾಗಿ ನಿರ್ಮಲಾಂಗಿಯಾದೆನು ನೋಡ. ವಾಯಿತಾಗಿ ಜೀವ ಪರಮರೆಂಬ ಉಭಯ ಒಳಿದು ಚಿತ್ಪರಮಲಿಂಗವಾದೆನು ನೋಡ. ಪ್ರಾಣಲಿಂಗಾರ್ಪಿತವಾಯಿತಾಗಿ ಇಹ ಪರವ ನರಿಯನು ನೋಡ. ಪರಿಣಾಮಲಿಂಗಾರ್ಪಿತವಾಯಿತಾಗಿ ಶರಣಲಿಂಗವೆಂಬ ಕುರುಹಿಲ್ಲ ನೋಡ. ನಾನೆಂಬುದು ಲಿಂಗಾರ್ಪಿತವಾಯಿತಾಗಿ ನಾನೂ ಇಲ್ಲ ನೀನೂ ಇಲ್ಲ ಏನೂ ಇಲ್ಲದ ಅಪ್ರತಿಮ ಪ್ರಸಾದಿಯಾದನು ಕಾಣ. ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೆ. ಸಮಗ್ರ ವಚನ ಸಂಪುಟ 11, ವಚನದ ಸಂಖ್ಯೆ 419. ಅವಕಾಶ ನೀಡಿ ಆಲಿಸಿದ ಸರ್ವ ಶರಣರಿಗೂ ಶರಣಾರ್ಥಿಗಳು. ಬಸವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣು ಭೃಂಗೀಶನ. ಶರಣು ಅಪ್ಪವ್ರೆ. ಶಿವಯೋಗಿ ಏನ್ ಮಾಡ್ತಾನೆ? ಶಿವಯೋಗಿಯು ಲಿಂಗಕ್ಕೆ ತನ್ನನ್ನ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡಿದ್ದರಿಂದ ಆತನ ಕಾಯ ಈಗ ನಿರ್ಮಲವಾಗಿ ಆತನೀಗ ನಿರ್ಮಲಾಂಗಿಯಾಗಿರ್ತಾ ಇದ್ದಾನೆ. ತನ್ನ ಜೀವವನ್ನ ಕೂಡ ಲಿಂಗಕ್ಕೆ ಅರ್ಪಣೆ ಮಾಡಿದ್ದರಿಂದ ಜೀವ ಬೇರೆ ಪರಮ ಬೇರೆ ಎಂಬ ಎಲ್ಲಾ ಭೇದ ಭಾವ ಅಳಿದು ಈಗ ಆತ ಏನಾಗಿದ್ದಾನೆ? ಚಿತ್ಪರಲಿಂಗ. ಶಬ್ದಗಳನ್ನ ಗಮನಿಸ್ತಾ ಇರಿ. ಪ್ರಾಣವು ಲಿಂಗಕ್ಕೆ ಅರ್ಪಿತವಾಗಿ ಆ ಸಾಧಕನಿಗೆ ಈಗ ಇಹಪರವನ್ನು ಮರೆತು ಬಿಡ್ತಿದ್ದಾನೆ. ಎಲ್ಲಾ ಪರಿಣಾಮವು ಲಿಂಗಾರ್ಪಿತವಾಗಿ ಶರಣನು ಲಿಂಗವಾದಾಗ ಎಲ್ಲಾ ಕುರುಹುಗಳು ನಷ್ಟವಾಗ್ತಾ ಇವೆ. ಒಟ್ಟಿನಲ್ಲಿ ನಾನೆಂಬುದು ಸರ್ವಸ್ವವೆಲ್ಲ ಲಿಂಗಾರ್ಪಿತವಾಗಿ ಇಲ್ಲಿ ಈಗ ಏನಾಗ್ತಾ ಇದೆ? ನಾನೂ ಇಲ್ಲ ನೀನೂ ಇಲ್ಲ ಏನೂ ಇಲ್ಲದ ಅಪ್ರತಿಮ ಪ್ರಸಾದಿಯಾಗಿ ಆ ಶೇವ್ಯ ಪ್ರಸಾದಿಸ್ತಲಿ ಕಂಗೊಳಿಸುತ್ತಾನೆ. ಶಿವಯೋಗಿಯು ಬಹು ಪ್ರಯತ್ನದಿಂದ ದಿನನಿತ್ಯದ ಇಷ್ಟಲಿಂಗಾರ್ಚನೆ ಮತ್ತು ಶಿವಯೋಗದ ಮೂಲಕ ತನ್ನು ಇಂದ್ರಿಯ ಮನ ಭಾವಗಳನ್ನೆಲ್ಲ ವಿಮಲಗೊಳಿಸ್ತಾನೆ. ಸಾಧನೆಯ ಮೆಟ್ಟಿಲುಗಳನ್ನ ಒಂದೊಂದಾಗಿ ಮೇಲೇರ್ತಾ ಇದ್ದಾನೆ. ಅದರ ಫಲವಾಗಿ ಶಿವಜ್ಞಾನ ಪಡಿತಾ ಇದ್ದಾನೆ. ಆದ್ದರಿಂದ ಈಗ ಅವನಲ್ಲಿ ದೇಹ ಭ್ರಾಂತಿ ಇಲ್ಲ, ಪ್ರಪಂಚದ ವ್ಯಾಮೋಹವಿಲ್ಲ, ಜನ್ಮ ಮರಣಗಳ ಬಂಧನವಿಲ್ಲ. ಅವನು ವಿನಿರ್ಮುಕ್ತ, ಮುಕ್ತ. ಅವನಿಗೆ ಯಾವುದೇ ಕರ್ಮದ ಕಟ್ಟಳೆಗಳಿಲ್ಲ. ಅವನ ಮನವು ಕರ್ಮ, ತಪ, ಮಂತ್ರ, ಯೋಗ, ಧ್ಯಾನ, ಜ್ಞಾನಗಳ ಯಾವ ತತ್ವಗಳಲ್ಲಿಯೂ ಈಗ ಸಿಲುಕ್ತಾ ಇಲ್ಲ. ಅದು ಆಗಲೇ ಪರಮ ಪ್ರಕಾಶಮಯವಾದ ಪರಮಾತ್ಮನಲ್ಲಿ ಮುಳುಗಿಬಿಟ್ಟಿದೆ. ಅದಕ್ಕೆ ಶಿವನಿಂದ ಭಿನ್ನ ಅಸ್ತಿತ್ವವೇ ಇಲ್ಲ. ಪ್ರಾಣಲಿಂಗಿಯು ಈಗ ಶೈವ್ಯ ಪ್ರಸಾದಿ ಸ್ಥಳದಲ್ಲಿ ವಿಶ್ವ ಪ್ರಾಣವಾದ ಮಹಾದೇವನಾಗಿ ಬಿಟ್ಟಿದ್ದಾನೆ. ಈ ವಚನ ಹಾಗೆ ಹೇಳ್ತಾ ಇದೆ. ಶರಣಲಿಂಗವೆಂಬ ಕುರುಹಿಲ್ಲ ನೋಡ. ನಾನೆಂಬುದು ಲಿಂಗಾರ್ಪಿತವಾಯಿತಾಗಿ ನಾನೂ ಇಲ್ಲ ನೀನೂ ಇಲ್ಲ ಏನೂ ಇಲ್ಲದ ಅಪ್ರತಿಮ ಪ್ರಸಾದಿ ಅನ್ನೋದೇ ಈ ಸೇವ್ಯ ಪ್ರಸಾದಿಯ ಸ್ಥಳದಲ್ಲಿ ಬರುವೊಂದು ಅರ್ಥ. ಮಡಿವಾಳ ಮಾಚಿದೇವರು ಒಂದು ವಚನ ಬರ್ತಾ ಇದೆ, ಓದಿ ನೋಡೋಣ ಯಾರಾದ್ರೂ. ಓಂ ಶ್ರೀ ಮಡಿವಾಳ ಮಾಚಿದೇವರ ವಚನ. ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣನೆಂದೆಂಬರು. ನಾನಾದ ಮನದಲ್ಲಿ ಹಿಡಿದು ಮಾತಾಡುವನಲ್ಲದೆ ಕ್ರಿಯಿಂದ ಕಾಣೆ. ಸತ್ತೇ ಗುರು ಚಿತ್ತೇ ಲಿಂಗ ಆನಂದವೇ ಜಂಗಮ ನಿತ್ಯವೇ ಪ್ರಸಾದ ಪರಿಪೂರ್ಣವೇ ಪಾದೋದಕವೆಂಬುದನ್ನು ಗ್ರಹಿಸಿ ಎಂದು ಜಂಗಮಕ್ಕೆ ಭಕ್ತನಾದೆನಯ್ಯ. ನಿತ್ಯನಾಗಿ ನಿಮ್ಮ ಜಂಗಮಕ್ಕೆ ವಂದಿಸುವೆ. ಆನಂದದಿಂದ ನಿಮ್ಮ ಜಂಗಮದ ಪಾದೋದಕವ ಕೊಂಬೆ. ಪರಿಪೂರ್ಣನಾಗಿ ನಿಮ್ಮ ನರ್ಚಿಸಿ ಪೂಜಿಸಿ ಪರವಶವನಪ್ಪೆ ನಾನು. ಭಕ್ತಿ ಪ್ರಸಾದ ಮುಕ್ತಿ ಪ್ರಸಾದ ನಿತ್ಯ ಪ್ರಸಾದವ ನಿಮ್ಮ ಜಂಗಮದಲ್ಲಿ ವರವ ಪಡೆದು ಕಲಿದೇವರ ದೇವ ನಿಮ್ಮ ಶರಣ ಪ್ರಭುದೇವರ ಶ್ರೀಪಾದದಲ್ಲಿ ಮನಮಗ್ನನಾಗಿರ್ದೆನಯ್ಯ. ಸಮಗ್ರ ವಚನ ಸಂಪುಟ 8, ವಚನದ ಸಂಖ್ಯೆ 756. ಎಲ್ಲರಿಗೂ ಶರಣಾರ್ಥಿಗಳು. ಮಡಿವಾಳ ಮಾಚಿದೇವರು. ನಾವು ಹೋದ ಸಾರಿ ಅಂತ್ಯಪ್ರಸಾದಿ ಸ್ಥಳದಲ್ಲಿ ಈ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಈ 5 ಲಕ್ಷಣಗಳನ್ನ, ಪರಮನ 5 ಲಕ್ಷಣಗಳನ್ನ ನೋಡಿದ್ವಿ.
ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಅಂತ ಪರಶಿವನನ್ನ ಕರೀತಾರೆ. ಅದು ಹೇಗಿದೆ ಅಂದ್ರೆ, ನಾನು ಅದನ್ನ ಮನದಿಂದ ಹೇಳುವನೆಲ್ಲದೆ ಕ್ರಿಯೆಯಿಂದ ವ್ಯಕ್ತ ಮಾಡೋದಿಲ್ಲ ಅಂತ ಮಡಿವಾಳ ಮಾಚಿದೇವರು ಹೇಳ್ತಿದ್ದಾರೆ. ಸತ್ಯವೇ ಗುರು, ಚಿತ್ತೇ ಲಿಂಗ, ಆನಂದವೇ ಜಂಗಮ, ನಿತ್ಯವೇ ಪ್ರಸಾದ, ಪರಿಪೂರ್ಣವೇ ಪಾದೋದಕವೆಂದು ಅವಗ್ರಹಿಸಿ ಜಂಗಮಕ್ಕೆ ಸಾಧಕನು ಭಕ್ತನಾಗ್ತಾನೆ. ನಿತ್ಯ ಇಷ್ಟಲಿಂಗ ಅರ್ಚಕನಾಗಿ ಪರಮನ ಇಲ್ಲಿ ನೋಡಿ, ಜಂಗಮಕ್ಕೆ ನಿತ್ಯನಾಗಿ ನಿಮ್ಮ ಜಂಗಮಕ್ಕೆ ವಂದಿಸುವೆ, ಆನಂದದಿಂದ ನಿಮ್ಮ ಜಂಗಮದ ಪಾದೋದಕವ ಕೊಂಬೆ, ಪರಿಪೂರ್ಣನಾಗಿ ನಿಮ್ಮನ್ನು ಅರ್ಚಿಸಿ ಪೂಜಿಸಿ ಪರವಶನಪ್ಪೆ ನಾನು ಅಂತ ಹೇಳ್ತಾ ಇದ್ದಾರೆ. ಜಂಗಮದ ಪಾದೋದಕವನ್ನ ಆನಂದದಿಂದ ಸೇವಿಸ್ತಾರೆ. ಶಿವಜ್ಞಾನ ಪರಿಪೂರ್ಣನಾಗಿ ಇಷ್ಟಲಿಂಗವನ್ನ ಪೂಜಿಸಿ ಸಾಧಕನು ಶಿವನಲ್ಲಿ ಪರವಶನಾಗ್ತಾ ಇದ್ದಾನೆ. ಭಕ್ತಿ ಪ್ರಸಾದ, ಮುಕ್ತಿ ಪ್ರಸಾದ ಮತ್ತು ನಿತ್ಯ ಪ್ರಸಾದಗಳೆಂಬ ವರಗಳನ್ನ ಜಂಗಮದಲ್ಲಿಯೇ ಸಾಧಕನು ಒಬ್ಬ ಸೇವ್ಯ ಪ್ರಸಾದಿಸ್ಥಲಿಯಾಗಿ ಪಡಿತಾ ಇದ್ದಾನೆ. ಈ ಸೌಭಾಗ್ಯಕ್ಕಾಗಿ ಪ್ರಭುದೇವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅಂತ ಮಾಚಿ ತಂದೆಯವರು ಹೇಳ್ತಾ ಅವರ ಪಾದಗಳಲ್ಲಿ ಮನಮಗ್ನನಾಗಿರ್ತೇನಂತ ಭಾವಪೂರ್ಣವಾಗಿ ನುಡಿತಾ ಇದ್ದಾರೆ. ಹೀಗಾಗಿ ಈ ಸತ್ತು ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಅಂದ್ರೆ ಏನಂದ್ರೆ, ಸತ್ತೇ ಗುರು, ಚಿತ್ತೇ ಲಿಂಗ, ಆನಂದವೇ ಜಂಗಮ, ನಿತ್ಯವೇ ಪ್ರಸಾದ, ಪರಿಪೂರ್ಣವೇ ಪಾದೋದಕ ಅಂತ ಅರ್ಥ ಮಾಡಿಕೊಳ್ಳಬೇಕು. ಇವು 5 ಪರಮನ ಲಕ್ಷಣಗಳು. ಆದ್ರೆ ಇಲ್ಲಿ ಅವುಗಳ ಮುಂದುವರೆದ ಭಾಗವಾಗಿ ನಾವೇನು ಅರ್ಥ ಮಾಡಿಕೊಳ್ಳಬೇಕು? ಸತ್ತಂದ್ರೆ ಗುರು, ಚಿತ್ತಂದ್ರೆ ಲಿಂಗ, ಆನಂದವೇ ಜಂಗಮ, ನಿತ್ಯವೇ ಪ್ರಸಾದ, ಪರಿಪೂರ್ಣವೇ ಪಾದೋದಕ. ಹೀಗಾಗಿ ಆ ಜಂಗಮಕ್ಕೆ ನಾವು ಭಕ್ತನಾಗಿ ನಿತ್ಯನಾಗಿ ನಿಮ್ಮ ಜಂಗಮಕ್ಕೆ ವಂದಿಸುವೆ, ಆನಂದದಿಂದ ನಿಮ್ಮ ಜಂಗಮದ ಪಾದೋದಕ ತೆಗೆದುಕೊಳ್ತಾ ಇದ್ದೀನಿ, ಪರಿಪೂರ್ಣನಾಗಿ ನಾನು ಇಷ್ಟಲಿಂಗವನ್ನ ಅರ್ಚಿಸಿ ಪೂಜಿಸಿ ಪರವಶನಾಗ್ತಾ ಇದ್ದೀನಿ, 3 ಪ್ರಸಾದಗಳನ್ನ ನಾನು ತಗೊಳ್ತಾ ಇದ್ದೀನಿ. ಶೈವ್ಯ ಪ್ರಸಾದಿ ಸ್ಥಳೀಯ ವಚನ ಇದು. ಭಕ್ತಿ ಪ್ರಸಾದ, ಮುಕ್ತಿ ಪ್ರಸಾದ, ನಿತ್ಯ ಪ್ರಸಾದವ ನಾನು ಪಡಿತಾ ಇದ್ದೀನಿ ಅಂತ ಮಡಿವಾಳ ಮಾಚಿದೇವರು ಹೇಳಿ ನಮ್ಮ ಅಲ್ಲಮ ಪ್ರಭುದೇವರ ಶ್ರೀಪಾದದಲ್ಲಿ ಮನಮಗ್ನನಾಗಿರ್ತೀನಿ ಅಂತಾನು ಈ ವಚನ ಹೇಳ್ತಾ ಇದೆ. ಈಗ ಮುಂದಿನ ಒಂದು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತೋಂಟದ ಸಿದ್ಧಲಿಂಗ. ಅಕ್ಕ, 1 ನಿಮಿಷ. ಉರಿಲಿಂಗ ಪೆದ್ದಿಗಳ ವಚನ. ಪರಶಿವನೇ ಶ್ರೀ ಗುರು. ಆಯ್ತಪ್ಪ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಉರಿಲಿಂಗ ಪೆದ್ದಿ ಶರಣರ ವಚನ. ಪರಶಿವನೇ ಶ್ರೀ ಗುರು, ಶ್ರೀ ಗುರುವೇ ಪರಶಿವನು, ಶ್ರೀ ಗುರುವೇ ಶಿವಲಿಂಗ, ಆ ಶಿವಲಿಂಗವೇ ಜಂಗಮಲಿಂಗ, ಆ ಜಂಗಮಲಿಂಗವೆಂದಲ್ಲಿಯೇ ಪ್ರಸಾದಲಿಂಗ, ಪ್ರಸಾದಲಿಂಗವೆಂದಲಿಯೇ ಮುಕ್ತಿ. ಇದು ಸ್ವಭಾವ, ಇದು ಮಹಾಸದ್ಭಾವ. ಈ ಭಾವವು ಅನುಮಾತ್ರ ಕಿಂಚಿತ್ ದುರ್ಭಾವವಾಗಿ ತಪ್ಪಿದಡೆ ಆ ಕ್ಷಣ ಜಾರಿ ಮೀರಿತ್ತು ಅಸಾಧ್ಯ. ಭಾವ ತಪ್ಪಿದ ಬಳಿಕ ಶಿವನೊಲವು ತಪ್ಪುವುದಯ್ಯ. ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಸಮಗ್ರ ವಚನ ಸಂಪುಟ 6, ವಚನ ಸಂಖ್ಯೆ 1436. ಶರಣು ಶರಣಾರ್ಥಿಗಳು. ಶರಣು ಅಕ್ಕ. ಇಲ್ಲಿ ವಚನದಲ್ಲಿ ಶಿವಲಿಂಗ ಅಂತ ಬರ್ತಾ ಇದೆ. ಶಿವಲಿಂಗ ಎಲ್ಲಿದೆ? ಮಣಿಪೂರಕ ಚಕ್ರದೊಳಗ. ಜಂಗಮಲಿಂಗ ಪ್ರಸಾದಲಿಂಗ ವಿಶುದ್ಧಿ ಚಕ್ರದಲ್ಲಿ. ಈಗ ಅರ್ಥ ಮಾಡ್ತಾ ಹೋಗೋಣ. ಏನಂದ್ರೆ, ಪರಶಿವನೇ ಶ್ರೀ ಗುರು. ಶ್ರೀ ಗುರು ಅಂದ್ರೇನೆ ಪರಶಿವ, ಪರಶಿವ ಅಂದ್ರೇನೆ ಗುರು, ಶ್ರೀ ಗುರು. ಅದರಲ್ಲೇನು ನಮ್ಗೆ ಎಳ್ಳಷ್ಟು ಸಂಶಯ ಇರಬಾರ್ದು. ಮುಂದೆ ಬರುದು ಶ್ರೀ ಗುರುವೇ ಶಿವಲಿಂಗ, ಆ ಶಿವಲಿಂಗವೇ ಜಂಗಮಲಿಂಗ, ಆ ಜಂಗಮಲಿಂಗದಲ್ಲಿಯೇ ಪ್ರಸಾದಲಿಂಗ, ಆ ಪ್ರಸಾದಲಿಂಗವೆಂದಲ್ಲಿಯೇ ಮುಕ್ತಿ ಇರುವುದು. ಇದೇ ಸ್ವಭಾವದಲ್ಲಿ ನಾವು ಇರಬೇಕು. ಅದೊಂದು ಮಹಾ ಸದ್ಭಾವ. ಈ ಸದ್ಭಾವನೆಯನ್ನ ಬಿಟ್ಟು ಅಣು ಮಾತ್ರವು ಒಂದು ಕ್ಷಣ ದುರ್ಭಾವವಾಗಿ ತಪ್ಪಿ ನಡೆದರೆ ಆ ಶಿವ ಸಾಕ್ಷಾತ್ಕಾರತೆಯ ಸಾಧ್ಯತೆ ಕ್ಷೀಣವಾಗ್ತಾ ಇದೆ. ಆ ಕ್ಷಣ ಜಾರಿ ಮೀರಿತ್ತು, ಅನುಮಾತ್ರ ಕಿಂಚಿತ್ ದುರ್ಭಾವವಾಗಿ ತಪ್ಪಿದಡೆ ಎಚ್ಚರವಾಗಿರ್ಬೇಕು, ಬಹಳ ಎಚ್ಚರವಾಗಿರ್ಬೇಕು. ಏಕೆಂದ್ರೆ ನಾವು ನಿಧಾನವಾಗಿ ಆಚಾರ ಲಿಂಗದಿಂದ ಗುರುಲಿಂಗ, ಗುರುಲಿಂಗದಿಂದ ಶಿವಲಿಂಗ, ಶಿವಲಿಂಗದಿಂದ ಜಂಗಮಲಿಂಗ, ಜಂಗಮಲಿಂದ ಪ್ರಸಾದಲಿಂಗಕ್ಕೆ ಬಂದಾಗ ಪ್ರಸಾದಲಿಂಗ ಅಂದ ತಕ್ಷಣ ಮುಕ್ತಿ ಇದೆ ಅಂತ ಉರ್ಲಿಂಗ ಪೆದ್ದಿಗಳು ಹೇಳ್ತಾ ಇದ್ದಾರೆ. ಇದು ಸ್ವಭಾವ, ಸಾದಾ ಸ್ವಭಾವ ಅಲ್ಲ, ಮಹಾ ಸದ್ಭಾವ. ಈ ಭಾವ ಎಳ್ಳಷ್ಟು ಅಲ್ಗಾಡ್ಬಾರ್ದು.
ಆ ಸದ್ಭಾವನೆಯನ್ನು ಬಿಟ್ಟು ಅನುಮಾತ್ರವು ಒಂದು ಕ್ಷಣ ದುರ್ಭಾವವಾಗಿ ತಪ್ಪಿ ನಡೆದರೆ ಆ ಶಿವ ಸಾಕ್ಷಾತ್ಕಾರತೆಯ ಒಂದು ಸಾಧ್ಯತೆ ಕ್ಷೀಣವಾಗ್ತಾ ಇದೆ. ಏಕೆ ಏಕೆ ಪ್ರಸಾದ ಲಿಂಗದ ನೆಕ್ಸ್ಟ್ ಮುಂದಿನ ನಾವು ಹೋಗೋದು ಮಹಾಲಿಂಗಕ್ಕಿದೆ. ಇದು ಒಂದು ಮೆಟ್ಟಿಲು. ಈ ಮೆಟ್ಟಿಲಿನಲ್ಲಿ ನಾವು ಜಾರಬಾರ್ದು. ಪ್ರಸಾದ ಲಿಂಗದಿಂದ ನೇರವಾಗಿ ನಾವು ಮಹಾಲಿಂಗಕ್ಕೆ ಹೋಗೋದಿದೆ. ಆ ಶಿವಭಾವ ತಪ್ಪಿದ ಬಳಿಕ ಶಿವನೊಲುಮೆ ತಪ್ಪುತ್ತದೆ ಅಂತ ಶರಣರು ಹೇಳ್ತಾ ಇರೋದ್ರಿಂದ ನಾವು ಎಚ್ಚರವಾಗಿರಬೇಕು. ಹೀಗಾಗಿ ಶೈವ್ಯ ಪ್ರಸಾದಿ ಸ್ಥಳ ಮತ್ತು ಈ ಪ್ರಸಾದಿ ಲಿಂಗಕ್ಕೆ ಅತ್ಯಂತ ಅವಿನಾಭಾವ ಸಂಬಂಧವಿದೆ ಅಂತ ಅರ್ಥ ಮಾಡಿಕೊಳ್ಬೇಕು. ಹೀಗಾಗಿ ಶೈವ್ಯ ಪ್ರಸಾದಿ ಸ್ಥಳಿಯು ಆ ಶಿವನ ಸದ್ಭಾವದಲ್ಲಿಯೇ ರಮಿಸ್ತಾ ಇರ್ತಾನೆ. ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ನಾವು ಎಳ್ಳಷ್ಟು ಇಲ್ಲಿ ಅಲ್ಗಾಡಬಾರ್ದು ಅನ್ನೋದು ಎಚ್ಚರಿಸ್ತಾ ಇದ್ದಾರೆ ನಮ್ಮ ಉರ್ಲಿಂಗ ಪೆದ್ದಿಗಳು. ಹಾಗೇನೆ ಆದಯ್ಯನವರ ಒಂದು ವಚನ ಬರ್ತಾ ಇದೆ, ಓದಿ ನೋಡೋಣ ಯಾರಾದ್ರೂ. ತನು ಮನಧನದ ಎಲ್ಲರಿಗೂ ಲೋಭ. ಭಕ್ತಿಯ ಶರಣು ಶರಣಾರ್ಥಿಗಳು. ತನು ಮನ ಧನವ ಲೋಭ ಎನಗೇಕೋ, ಅರ್ಥ ಪ್ರಾಣ ಅಭಿಮಾನಗಳ ತಾತ್ಪರ್ಯ ಎನಗೇಕೋ, ಪುತ್ರ ಮಿತ್ರ ಕಳತ್ರ ಭೃತ್ಯ ಭ್ರಾತಾದಿಗಳ ಹಂಗು ಎನಗೇಕೋ. ಸೌರಾಷ್ಟ್ರ ಸೋಮೇಶ್ವರ ನಿನಗೆ ಎನ್ನ ಹಂಗಿಲ್ಲವಾಗಿ ಎನಗೀವರ ಹಂಗಿಲ್ಲ. ಸಮಗ್ರ ವಚನ ಸಂಪುಟ 6 ವಚನದ ಸಂಖ್ಯೆ 953. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಅಮರ್ಕಲಾಕ. ಶರಣುಕ. ಈ ಸೇವ್ಯ ಪ್ರಸಾದಿ ಸ್ಥಳಿಗೆ ನೋಡಿ, ತನು ಮನ ಧನ ಅಂತ ಇವ್ಯಾವ ಲೋಭ ಇರೋಲ್ಲ. ಅರ್ಥ ಪ್ರಾಣ ಮತ್ತು ಅಭಿಮಾನಗಳ ಅರ್ಥವೇನು, ಅವುಗಳನ್ನು ಪಡೆಯೋದು ಹೇಗೆ ಅಂತ ಆ ಒಂದು ಗೊಡವೆಗೆ ಆತ ಹೋಗೋದಿಲ್ಲ. ಅಷ್ಟೇ ಅಲ್ಲ ಪುತ್ರ ಮಿತ್ರ ಪತ್ನಿ ಸೇವಕ ಸೋದರ ಅದು ಇದು ಇಂಥ ಯಾರ ಹಂಗಿನಲ್ಲಿ ಆತಿರೋಲ್ಲ. ಯಾವಾಗ್ಲೂ ಶಿವಯೋಗ ಸಾಧನೆಯಲ್ಲಿ ತೊಡಗಿರುವ ತನ್ನ ಭಕ್ತನ ಹಂಗು ಶಿವನಿಗೆ ಇರುವುದಿಲ್ಲವಾದ್ದರಿಂದ ನನಗೂ ನಿನ್ನ ಹಾಗೆಯೇ ಬಂಧು ಬಳಗದ ಹಂಗಿಲ್ಲ ಅಂತ ಆದೇನವರು ಹೇಳ್ತಿದ್ದಾರೆ. ನಿನಗೆ ಎನ್ನ ಹಂಗಿಲ್ಲವಾಗಿ ನನಗಿವರ ಹಂಗಿಲ್ಲ. ನೋಡಿ ಏನು ಆ ವಚನದ ರಚನೆಯನ್ನ ನೋಡಿ ನೀವು. ನಿನಗೆ ಯಾವಾಗ ನನ್ನ ಬಗ್ಗೆ ಯಾವುದೇ ಹಂಗಿಲ್ವೋ ಹಾಗೇನೆ ನನಗೂ ಕೂಡ ಇವರ ಯಾರ ಮೇಲೆಯೂ ಪುತ್ರ ಮಿತ್ರ ಕಳತ್ರ ಭೃತ್ಯ ಭಾತ್ರಾದಿಗಳು ಯಾರ ಹಂಗೂ ನನಗೂ ಇಲ್ಲ. ಅಂದ್ರೆ ಏನು, ಲೌಕಿಕ ಜಗತ್ತಿನ ಬಂಧನಗಳಿಂದ ಮುಕ್ತರಾಗಬೇಕಾಗಿದೆ ಅಂತ ಆದಯ್ಯನವ್ರಿಗೆ ಹೇಳ್ಬೇಕಾಗಿದೆ. ಆ ಬಂಧ ಮುಕ್ತವಾಗಿ ಶೈವ್ಯ ಪ್ರಸಾದಿ ಸ್ಥಳಿಯು ಶಿವಯೋಗದ ಸಾಧನೆಯ ಪಥದಲ್ಲಿ ಹಂತ ಹಂತವಾಗಿ ಮುಂದೆ ಸಾಕ್ತಾನೆ. ಇಲ್ಲಿದ್ರೆ ಏನಾಗುತ್ತೆ ಹೇಳಿ, ಈ ಬಂಧನದಲ್ಲಿ ಅತ್ಯಂತಿಕವಾಗಿ ನಾವು ತೊಡಗಿದ್ದೇ ಆದ್ರೆ ಇವರೆಲ್ಲ ಶಿವಯೋಗದಲ್ಲಿ ನಮಗೆ ಅಡ್ಡಿ ಮಾಡಕ್ ಶುರು ಮಾಡ್ತಾರೆ. ಇವರೆಲ್ಲ ಏನಿದು ಶಿವಯೋಗದಲ್ಲಿ ತೊಡಗ್ತೀರಾ, ಏನು 1 ಗಂಟೆ ಕೂತ್ಕೊಳ್ತೀರಾ, ನಮ್ಮ ಕಡೆ ನಿಮ್ದು ಏನು ಲಕ್ಷ್ಯ ಇಲ್ಲ, ನಮ್ಗೇನು ನೀವು ಕೇರ್ ಮಾಡ್ತಾ ಇಲ್ಲ, ಹಾಗೆ ಹೀಗೆ ಶುರು ಮಾಡ್ಬಿಡ್ತಾರೆ. ಎಷ್ಟು ಬೇಕೋ ಅಷ್ಟೇ ನಮ್ಮ ಕರ್ತವ್ಯಗಳನ್ನ, ಸಂಸಾರಕ್ಕೆ ಇರುವ ಬಂಧನದಲ್ಲಿ ಇರುವಂತ ಕೆಲವೊಂದು ಕರ್ತವ್ಯಗಳಂತ ಇರ್ತವೆ, ಅವನ್ನಷ್ಟು ಮಾಡಿ ಅದರಿಂದ ಆ ಸಾಕ್ಷಿ ಭಾವದಲ್ಲಿ ಇರಬೇಕೇ ಹೊರತು ಅವುಗಳ ಬಂಧನದಲ್ಲಿ ನಾವು ಮುಳುಗಬಾರ್ದು. ಇಲ್ದಿದ್ರೆ ಅದು ಶಿವಯೋಗಕ್ಕೆ ಅಡ್ಡಿ ಆಗ್ತಾ ಇದೆ ಅಂತ ಆದಯ್ಯನವರು ಹೇಳ್ತಾ ಇದ್ದಾರೆ. ಹೀಗಾಗಿ ಶೈವ್ಯ ಪ್ರಸಾದಿ ಸ್ಥಳಿಯು ಈ ತರದ ಒಂದು ಬಂಧನದಲ್ಲಿ ಆತ ಮುಳುಗಿರೋದಿಲ್ಲ ಅಂತ ಆದಯ್ಯನವರು ಹೇಳ್ತಿದ್ದಾರೆ. ಚನ್ನಬಸವಣ್ಣವರು ಒಂದು ವಚನ ಬರ್ತಾ ಇದೆ, ಪ್ರಸಾದಿ ಸ್ವಾಯತ್ತ ಪ್ರಸಾದಿ. ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಸಾದಿ ಸ್ವಾಯಿತ ಪ್ರಸಾದಿ ಸನ್ನಿಹಿತ ಪ್ರಸಾದಿ ಸಮಯ ಭೋಗ ಪ್ರಸಾದಿ ಪ್ರಸಾದವೇ ಪ್ರಾಣವಾಗಿ ಪ್ರಸಾದವು ಪ್ರಸಾದಿಯನಿ ಅವಗ್ರಹಿಸಿಕೊಂಡಿಪ್ಪುದು ಪ್ರಸಾದವು ಪ್ರಸಾದಿಯು ಏಕವಾಗಿದ್ದಾಡಾನು ನಮೋ ನಮೋ ಎಂಬೆ ಕೂಡಲ ಚೆನ್ನ ಸಂಗಮ ದೇವ. ಸಮಗ್ರ ವಚನ ಸಂಪುಟ 3 ವಚನದ ಸಂಖ್ಯೆ 784. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣು ಅನ್ಪೂರ್ಣಕ್ಕ. ಚನ್ನಬಸವಣ್ಣವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಸೇವ್ಯ ಪ್ರಸಾದಿ ಸ್ಥಳೀಯ ಪ್ರಸಾದ ಆತ ಸ್ವಾಯತ್ತ ಪ್ರಸಾದಿ, ಸನ್ನಿಹಿತ ಪ್ರಸಾದಿ ಮತ್ತು ಸಮಯ ಭೋಗ ಪ್ರಸಾದಿಯಾಗಿರ್ತಾ ಇದ್ದಾನೆ. ಏಕೆ? ಆತನಿಗೆ ಪ್ರಸಾದವೇ ಪ್ರಾಣವಾಗಿರ್ತಾ ಇದೆ. ಯಾಕೆ? ಆ ಶಿವಪ್ರಸಾದ ಆಗಿದೆ. ಆ ಪ್ರಸಾದ ಹಾಗೆ ಹೀಗೆ ಪ್ರಸಾದ ಅಲ್ಲ, ಆ ಶಿವಪ್ರಸಾದವು ಆ ಪ್ರಸಾದಿ ಎಂಬ ಸಾಧಕನನ್ನ ಸಂಪೂರ್ಣವಾಗಿ ಅಳವಡಿಸಿಕೊಂಡಿರ್ತಾ ಇದೆ. ಹೀಗೆ ಆ ಸೇವ್ಯ ಪ್ರಸಾದಿ ಸ್ಥಳಿಯಲ್ಲಿ ಪ್ರಸಾದವು ಪ್ರಸಾದಿಯು ಇಬ್ರು ಒಂದೇ ಆಗಿರ್ತಾರೆ. ಪ್ರಸಾದವು ಪ್ರಸಾದಿಯು ಏಕವಾಗಿದ್ದಡಾನು ನಮೋ ನಮೋ ಎಂಬೆ. ಪ್ರಸಾದವು ಪ್ರಸಾದಿಯು ಏಕವಾಗಿರ್ತಾ ಇದ್ದಾನೆ. ಅಂತಹ ಶೈವ್ಯ ಪ್ರಸಾದಿ ಸ್ಥಳಿಗೆ ಚನ್ನಬಸವಣ್ಣನವರು ಮನಪೂರ್ವಕವಾಗಿ ವಂದಿಸ್ತಾ ಇದ್ದಾರೆ. ಸಿದ್ದರಾಮೇಶ್ವರ ವಚನದೊಂದಿಗೆ ಈ ಸ್ಥಳ ಮುಗೀತಾ ಇದೆ. ಯಾರಾದ್ರೂ ಓದಿ ನೋಡೋಣ.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ಸಕಲಕ್ಕೆ ಗುರು ಬಸವಣ್ಣ, ಎನ್ನ ನಿಖಲಕ್ಕೆ ಗುರು ಬಸವಣ್ಣ, ಎನ್ನ ಸಕಲ ನಿಖಲ ಕೂಡಿದಾನಂದದ ಪದವೆನಿತ ಹಾಗೆನಿಸಿ ಪದವ ಮೀರಿದ ಸದಮಲ ಜ್ಞಾನಜೋರ್ಮಯ ನೈ ಬಸವಣ್ಣನೇ ಶರಣು, ಬಸವಣ್ಣನೇ ಶರಣು, ಬಸವಣ್ಣನೇ ಭಕ್ತಿ ಮುಕ್ತಿಗೆ ಮೂಲವು, ಬಸವಣ್ಣನ ನೆನೆದು ಅನಿಮಿಷಾಕ್ಷರದಿಂದ ಬಸವ ಪದವಾಯಿತೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿ. ಶರಣು ಅಕ್ಕ. ನೋಡಿ, ಇದೊಂದು ಶೈವ್ಯ ಪ್ರಸಾದಿ ಸ್ಥಳದ ಆ ಸ್ಥಳೀಯ ಅಲ್ಲಿರುವ ಸಾಧಕನ ಒಂದು ಪ್ರಾರ್ಥನೆ. ಇದು ಹೇಗೆ ಹೇಳ್ತಿದ್ದಾನೆ ನೋಡಿ ಆ ಸಾಧಕ. ನನ್ನ ಎಲ್ಲಾ ಸಕಲಕ್ಕೆ ನಿಖಲಕ್ಕೆ ಅಂದ ತಕ್ಷಣ ನೀವು ಬ್ರಹ್ಮರಂಧ್ರಕ್ಕೆ ಹೋಗಬೇಕು, ಅಲ್ಲಿ ಇರಬೇಕು. ಅಲ್ಲಿಯ ಪ್ರಾರ್ಥನೆ ಇದು. ಎಲ್ಲ ಸಕಲಕ್ಕೆ ನಿಖಲಕ್ಕೆ ಬಸವ ತಂದೆಯವರೇ ನನಗೆ ಗುರುವಾಗಿದ್ದಾರೆ. ಸಕಲ ಮತ್ತು ನಿಖಲ ಕೂಡಿದಾಗಿನ ಆ ಆನಂದದಲ್ಲಿ ಮಿಂದು ಶಿವ ಪದವಿಯನ್ನು ಪಡೆದು ಆ ಪದವಿಯನ್ನು ಮೀರಿದ ವಿಮಲವಾದ ಶಿವಜ್ಞಾನ ಪರಂಜ್ಯೋತಿಯಾಗಿ ಸಾಧಕನಿಗೆ ಗುರುದೇವರು ಕಾಣಿಸ್ತಾ ಇದ್ದಾರೆ. ಆ ಗುರುದೇವರಿಗೆ ಶಿವಯೋಗಿಗಳು ಶರಣೆಂದು, ಆ ಧರ್ಮಗುರುಗಳೇ ಭಕ್ತಿ ಮುಕ್ತಿಗೆ ಮೂಲವಾಗಿದ್ದಾರೆಂದು ಹೇಳ್ತಾ ಇದ್ದಾರೆ. ಆ ಗುರುದೇವರನ್ನ ನೆನೆದು ಅನಿಮಿಷ ದೃಷ್ಟಿಯಿಂದ ಇಷ್ಟಲಿಂಗವನ್ನ ನಿರೀಕ್ಷಿಸುತ್ತಾ ಪಠಿಸುವ ಪ್ರಣವ ಪಂಚಾಕ್ಷರಿ ಮಂತ್ರದಿಂದ ಶೈವ್ಯ ಪ್ರಸಾದಿ ಸ್ಥಳಿಗೆ ಬಸವ ಪದವಿ ಲಭಿಸಿತ್ತೆಂದು ಸಿದ್ದರಾಮೇಶ್ವರರು ಹೇಳ್ತಾ ಇದ್ದಾರೆ. ಅರ್ಥ ಮಾಡಿಕೊಳ್ಳಬೇಕು. ಬಸವ ಪದವಾಯಿತ್ತೈ, ಬಸವ ಪದವಾಯಿತ್ತೈ. ಈ ಒಂದು ನಿಷ್ಕಳ ಲಿಂಗದ ತನಕ ನಮ್ಮನ್ನ ಕೈ ಹಿಡಿದುಕೊಂಡು ಯಾರು ಕರ್ಕೊಂಡು ಹೋಗೋರಿದ್ದಾರೆ ಅಂದ್ರೆ ನಮ್ಮ ಗುರುದೇವರಾದ ಬಸವಣ್ಣನವರು. ಅದಕ್ಕೆ ಬಸವಣ್ಣನೇ ಶರಣು, ಬಸವಣ್ಣನೇ ಶರಣು, ಬಸವಣ್ಣನೇ ಭಕ್ತಿ ಮುಕ್ತಿಗೆ ಮೂಲವು ಅಂತ ಸಿದ್ದರಾಮೇಶ್ವರರು ಹೇಳ್ತಿರ್ಬೇಕಾದ್ರೆ ಗುರು ಬಸವಣ್ಣನವರ ಮಹಿಮೆಯನ್ನ ನಾವು ನೋಡ್ಬೇಕು. ಅದಕ್ಕೆ ಇಷ್ಟಲಿಂಗದಲ್ಲಿ ನಾವು ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ ಇವೆಲ್ಲ ನಮ್ಮ ಗುರುದೇವರೇ. ಬಸವಣ್ಣನ ನೆನೆದು ಅನಿಮಿಷಾಕ್ಷರದಿಂದ ಅಂದ್ರೆ ಅನಿಮಿಷ ದೃಷ್ಟಿಯಿಂದ ನಾನು ಏನು ಇಷ್ಟಲಿಂಗವನ್ನ ನೋಡ್ತೀನಲ್ಲ, ನಮ್ಮ ಗುರುದೇವರನ್ನ ನೆನೆಸುತ್ತಾ. ಯಾಕೆ? ನನಗೆ ಇಷ್ಟಲಿಂಗವನ್ನು ಕೊಟ್ಟವರು ಕೂಡ ನನ್ನ ಗುರುದೇವರೇ. ಅರಿವಿನ ಕುರುಹಾಗಿ ಚುಳುಕಾಗಿ ನನ್ನ ಕರಹಸ್ತಕ್ಕೆ ಬಂದಿತ್ತಲ್ಲ, ಅದನ್ನು ಕೊಟ್ಟವರು ನಮ್ಮ ಧರ್ಮಗುರು ಬಸವಣ್ಣನವರು. ಬಸವಣ್ಣನನ್ನೆದು ಅನಿಮಿಷಾಕ್ಷರದಿಂದ ಬಸವ ಪದವಾಯಿತ್ತೈ. ಆ ಬಸವ ಪದವಿ ಅನ್ನೋದು ನಮಗೆ ಬೇಕಾಗಿದೆಯಲ್ಲ, ಅದು ನಮ್ಮ ಗುರುದೇವರೇ ನಮಗೆ ಕೊಡ್ತಾ ಇದ್ದಾರೆ ಅಂತ ಶಿವಯೋಗಿ ಸಿದ್ದರಾಮೇಶ್ವರರು ಅನ್ಬೇಕಾಗಿದ್ರೆ ಆ ಇಷ್ಟಲಿಂಗ ಹೇಗೆ ಗುರುದೇವರು ಅದನ್ನು ಕಂಡುಕೊಂಡ್ರು? ಅದು ಶಿವನ ಅನುಗ್ರಹವಿಲ್ಲದೆ ಆಯಿತೇನು? ಇಲ್ಲ. ಅದನ್ನು ನಮಗೆ ಕೊಟ್ಟು ಹೋದ್ರಲ್ಲ. ಇವತ್ತಿನವರೆಗೂ ಆ ಮಹಾನ್ ಚೈತನ್ಯವನ್ನ ಒಂದು ಕರಹಸ್ತದಲ್ಲಿ ಕೊಟ್ಟ ಬಸವಣ್ಣನ ನೆನೆದು ಅನಿಮಿಷಾಕ್ಷರದಿಂದ ಬಸವ ಪದವಿಯನ್ನ ನಾವು ಪಡೀಬೇಕಾಗಿದೆ. ಅದು ಇದು ಈ ಒಂದು ಪ್ರಾರ್ಥನೆ ಶೈವ್ಯ ಪ್ರಸಾದಿ ಸ್ಥಳದಲ್ಲಿ ಬರ್ತಾ ಇದೆ. ಹೀಗೆ ಹೇಳಿ ನಾವು ಮುಂದೆ ಈಗ ದೀಕ್ಷಾ ಪಾದೋದಕ ಸ್ಥಳ ಅಂತ ಹೋಗ್ತಾ ಇದ್ದೀವಿ. ನೋಡಿ, ದೀಕ್ಷಾ ಪಾದೋದಕ, ಕ್ರಿಯಾ ಪಾದೋದಕ, ಗುರು ಪಾದೋದಕ, ಹೀಗೆ ದಶವಿಧ ಪಾದೋದಕಗಳು ಬರ್ತಾ, ಸ್ಪರ್ಶನೋದಕ ಅವೆಲ್ಲ ಬರ್ತಾ ಇವೆ. ಇವೆಲ್ಲ ಪರ್ಯಾಯ ಪದಗಳು. ಏನು ದೀಕ್ಷಾ ಪಾದೋದಕ ಸ್ಥಳ ಅಂದ್ರೆ ಏನಂದ್ರೆ, ಶಿಷ್ಯನ ಈ ಭಕ್ತಿರಸ ಮರದ ಹೂವಿನಲ್ಲಿದ್ದಂತೆ ಶ್ರೀ ಗುರುದೇವರ ಕಾರುಣ್ಯ ರಸ ಮರದ ಹಣ್ಣಿನಲ್ಲಿ ಇರ್ತಾ ಇದೆ. ನೀವು ಚಿತ್ರವನ್ನು ನೋಡಿ, ಅಲ್ಲಿ ಹೂಗಳಿವೆ, ಹಣ್ಣುಗಳಿವೆ. ಭಕ್ತಿರಸ, ಶಿಷ್ಯನ ಭಕ್ತಿರಸ ಅಂದ್ರೆ ಗುರುವಿಗೆ ಆತನು ತೋರಿಸುವ ಭಕ್ತಿ. ಆ ಭಕ್ತಿರಸ ಎಲ್ಲಿರುತ್ತೆ? ಹೂಗಳಲ್ಲಿದ್ರೆ. ಗುರುದೇವನ ಕಾರುಣ್ಯ ರಸ ಮರದ ಹಣ್ಣಿನಲ್ಲಿ ಇರ್ತಾ ಇವೆ. ಇವೆರಡರ ಸಮರಸವೇ ಒಂದಾದ ಸಂತೋಷ. ಯಾವುದು? ಶಿಷ್ಯನ ಭಕ್ತಿ, ಗುರುದೇವನ ಕರುಣೆ. ಇವೆರಡರ ಸಮರಸವೇ ಒಂದಾದ ಸಂತೋಷ. ಆ ಸಂತೋಷವೇ ದೀಕ್ಷಾ ಪಾದೋದಕ. ದೀಕ್ಷಾ ಪಾದೋದಕ. ಆ ದೀಕ್ಷೆಯನ್ನ ಯಾರು ಕೊಡ್ತಾರೆ? ಗುರು ಕೊಡ್ತಾರೆ. ಗುರುದೇವರನ್ನ ಆ ಶಿಷ್ಯ ಭಕ್ತಿಯಿಂದ ಅರ್ಚಿಸ್ತಾನೆ, ಪೂಜಿಸ್ತಾನೆ, ಗೌರವಿಸ್ತಾನೆ, ಆದರಿಸ್ತಾನೆ. ಇವರಿಬ್ರು ಅವಾಗ ಆತನ ಭಕ್ತಿ ಈತನ ಕರುಣೆ ಕೂಡಿ ಏನಾಗ್ತಾ ಇದೆ ಅಲ್ಲ, ಆ ಸಂತೋಷವೇ ದೀಕ್ಷಾ ಪಾದೋದಕ. ಗುರು ಪಾದ ಉದಕ ಪಾದ ಶಬ್ದದಿಂದ ನೋಡಿ, 4 ಶಬ್ದ. ಗುರು ಪಾದ ಉದಕ ಪಾದ ಶಬ್ದದಿಂದ ಗುರು, ಉದಕ ಶಬ್ದದಿಂದ ಶಿಷ್ಯ, ದೀಕ್ಷಾ ಎಂಬುದು ಗುರು ಶಿಷ್ಯರಿಬ್ಬರ ಒಂದು ಐಕ್ಯ ಆಗಿದೆ. ಗುರುಪಾದೋದಕ ಅಂದ್ರೆ ಏನು? ಗುರು ಮತ್ತು ಉದಕ ಶಬ್ದದಿಂದ ಗುರು ಯಾರು? ಗುರು, ಉದಕ ಶಬ್ದದಿಂದ ಶಿಷ್ಯ.
ಗುರುಪಾದೋದಕ. ಇಲ್ಲಿ ಗುರು ಒಂದಿದೆ, ಪಾದ ಒಂದಿದೆ, ಉದಕ ಅಂತಿದೆ. ಗುರು ಗುರು, ಉದಕ ಅಂದ್ರೆ ಶಿಷ್ಯ, ದೀಕ್ಷಾ ಅಂದ್ರೆ ಇಬ್ಬರು ಗುರು ಶಿಷ್ಯರಿಬ್ಬರ ಒಂದು ಐಕ್ಯತೆ ಆಗ್ತಾ ಇದೆ ಈ ಗುರುಪಾದೋದಕದಲ್ಲಿ. ಶಿಷ್ಯನ ಸೇವಾಕ್ರಿಯೆ ಮತ್ತು ಆ ಗುರುವಿನ ಸೇವ್ಯ ಜ್ಞಾನ ಒಂದಾಗಿ ಆನಂದಾಮೃತವಾಗಿ ಪ್ರವಹಿಸ್ತಾ ಇದೆ. ನೋಡಿ, ವರ್ಣಸಂಧಿ ಅಂತ ಒಂದು ಬರ್ತಾ ಇದೆ. ಎರಡು ವರ್ಣಗಳು ಇರ್ತಾವೆ. ಉದಾಹರಣೆಗೆ ನೋಡಿ, ಈಗ ಕೆಂಪು ವರ್ಣ ಅಂತ ಇಟ್ಕೊಳ್ಳಿ. ಕೆಂಪು ವರ್ಣವನ್ನ ಹಳದಿ ವರ್ಣದಲ್ಲಿ ಮಿಶ್ರಣ ಮಾಡಿದಾಗ ಕಿತ್ತಳೆ ಬಣ್ಣ ಬರ್ತಾ ಇದೆ, ಆರೆಂಜ್ ಕಲರ್ ಬರ್ತಾ ಇದೆ. ಇಲ್ಲಿ ಎರಡು ವರ್ಣಗಳಲ್ಲಿ ಕೆಂಪು ಬಣ್ಣ ಪೂರ್ವ ವರ್ಣವಾದ್ರೆ ಹಳದಿ ವರ್ಣ ಪರವರ್ಣ ಅಂತ ಅಂತಾರೆ. ಹಾಗೆಯೇ ಏನಂದ್ರೆ, ಗುರು ಪೂರ್ವ ವರ್ಣವಾದ್ರೆ ಶಿಷ್ಯನು ಪರವರ್ಣ. ಗುರು ಹಾಗೂ ಶಿಷ್ಯರ ಸಂಬಂಧ ಉಂಟಾಗಲು ವಿದ್ಯಾರೂಪ ಸಂಧಿವರ್ಣ ತೋರಿ ಬರ್ತಾ ಇದೆ. ಅಂದ್ರೆ ಏನು? ಶಿಷ್ಯನು ವಿದ್ಯಾರ್ಥಿಯಾಗಿ ಗುರುವಿನತ್ತ ಆಗಮಿಸಿದ್ದಾನೆ. ಈ ವಿದ್ಯೆ ಪ್ರಕಟವಾಗಲು ಬೇಕಾಗುವ ಗುರು ಶಿಷ್ಯ ಸಂಬಂಧವು ಹೇಗೆ ಆಗ್ತಾ ಇದೆ ಹೇಳಿ? ಈಗಲೂ ಕೂಡ ಆಗ್ಲೂ ಕೂಡ ಗುರು ಏನ್ ಮಾಡ್ತಾನೆ? ಪ್ರವಚನ ಮಾಡ್ತಾನೆ. ಅದನ್ನ ಯಾರು ಕೇಳ್ತಾರೆ? ಶಿಷ್ಯ ಶ್ರವಣ ರೂಪದಲ್ಲಿ ಕೇಳ್ತಾನೆ. ಅಂದ್ರೆ ಗುರು ಉಪದೇಶಿಸುತ್ತಾನೆ, ಶಿಷ್ಯ ಆಲಿಸ್ತಾನೆ. ಈ ಉಪದೇಶ ಹಾಗೂ ಆಲಿಸುವಿಕೆಯಿಂದ ಆತ್ಮವಿದ್ಯೆ ಹೊರಹೊಮ್ತಾ ಇದೆ. ಈ ರಹಸ್ಯವನ್ನ ಅರಿತ ಸಾಧಕನು ಶಿವಯೋಗ ಬಲ್ಲ ಗುರುವಿನ ಸೇವೆ ಮಾಡ್ಬೇಕಲ್ಲ, ಸೇವೆಗೈಯುತ್ತಾನೆ. ಆ ಸದ್ಗುರುವಿನಿಂದ ಶಿವಜ್ಞಾನ ಪಡೆದ ಶಿಷ್ಯನು ಸಹ ಮುಂದೆ ಏನು? ಅವನು ಕೂಡ ಶಿವಯೋಗಿ ಆಗ್ತಾನೆ. ಅದೇ ಆತನ ಗುರಿ ಕೂಡ. ಅದೇ ದೀಕ್ಷಾ ಪಾದೋದಕ ಸ್ಥಳವಾಗಿದೆ. ಯಾವುದು ಲೌಕಿಕ ಜಗತ್ತಿನ ವಿಷಯಾದಿಗಳಿಂದ ಶಿಷ್ಯನನ್ನ ವಿಮೋಚನೆಗೊಳಿಸ್ತಾ ಇದೆ ನೋಡಿ, ಜನನ ಮರಣದ ಭವಚಕ್ರದ ಬಂಧನದಿಂದ ಬಿಡುಗಡೆ ಮಾಡುತ್ತಲ್ಲ, ಬಳಿಕ ಆ ಶಿವಯೋಗದ ಪರಮಾನಂದದತ್ತ ಶಿಷ್ಯನನ್ನು ಒಯ್ಯುವುದು ಅದೇ ದೀಕ್ಷೆಯಾಗಿದೆ. ಗುರುವು ಶಿಷ್ಯನಿಗೆ ಕೊಡುವ ದೀಕ್ಷೆಯಲ್ಲಿ ದಿ ಅಂದ್ರೆ ಅದ್ವೈತ ವಿಜ್ಞಾನ ಪ್ರಾಪ್ತಿಯನ್ನ ತೋರಿಸೋದು. ಅದ್ವೈತ ವಿಜ್ಞಾನ ಪ್ರಾಪ್ತಿ ಅಂದ್ರೆ ಏನು? ಲಿಂಗ ಬೇರೆಯಲ್ಲ, ನೀನು ಬೇರೆಯಲ್ಲ ಅನ್ನೋದೇ ದಿ. ಕ್ಷೆ ಅಂದ್ರೆ ದ್ವೈತ ಜ್ಞಾನವನ್ನ ನಷ್ಟ ಮಾಡೋದು. ಮತ್ತೆ ಲಿಂಗ ಬೇರೆ ಅಂಗ ಬೇರೆ ಅನ್ನೋದಿದೆಯಲ್ಲ, ಅದನ್ನ ನಷ್ಟ ಮಾಡೋದು ಕ್ಷಯ ಮಾಡೋದು. ಇಂತಹ ದೀಕ್ಷೆ ದೊರೆತಾಗ ಶೈವ್ಯಸ್ಥಲ ಪರಿಣತ ಈ ಪುಣ್ಯ ಪುರುಷನಾದ ಶಿಷ್ಯನಿಗೆ ದೀಕ್ಷಾಪಾದೋದಕ ಫಲವೆನಿಸುವ ಶಿವಾದ್ವೈತ ವಿಜ್ಞಾನ ಹಾಗೂ ಪರಮ ಶಿವಾನಂದ. ಶಿವಾದ್ವೈತ ವಿಜ್ಞಾನ ಅಂದ್ರೆ ಏನು? ಆ ಶಿವಯೋಗ. ಲಿಂಗ ಬೇರೆಯಲ್ಲ, ಅಂಗ ಬೇರೆಯಲ್ಲ ಅನ್ನೋದೇ ಶಿವಾದ್ವೈತ ವಿಜ್ಞಾನ. ಹಾಗೂ ಮುಂದೆ ನಾವು ಶಿವಯೋಗದಲ್ಲಿ ಇಷ್ಟಲಿಂಗಾರ್ಚನೆಯಲ್ಲಿ ದಿನನಿತ್ಯ ಮಾಡಿಕೊಂಡು ನಮಗೇನು ಸಿಗ್ತಾ ಇದೆ? ಪರಮ ಶಿವಾನಂದ. ಇವೆರಡೂ ಪ್ರಾಪ್ತವಾಗ್ತಾ ಇವೆ. ಎಲ್ಲಿ? ಈ ಸ್ಥಳದಲ್ಲಿ. ದೀಕ್ಷಾ ಪಾದೋದಕ ಸ್ಥಳ ಅಂದ್ರೆ ಏನು? ಪೂರ್ವ ವರ್ಣ ಗುರು, ಪರವರ್ಣ ಶಿಷ್ಯ. ಆ ಸಂಧಿಗೆ ಏನಂತಾರಂದ್ರೆ ವಿದ್ಯಾರೂಪ ಸಂಧಿ. ಈ ಗುರು ಮತ್ತು ಶಿಷ್ಯನಿಂದ ಆ ಶಿಷ್ಯ ಶಿವಯೋಗಿ ಆಗ್ತಾನೆ, ದೀಕ್ಷೆ ಕೊಡ್ತಾನೆ. ದಿ ಅಂದ್ರೆ ಅದ್ವೈತ ಶಿವಜ್ಞಾನ, ಕ್ಷೇ ಅಂದ್ರೆ ದ್ವೈತ ಜ್ಞಾನ ನಾಶ. ದಿ ಅಂದ್ರೆ ನನ್ನ ಅಂಗ ಬೇರೆ ಇಲ್ಲ, ಲಿಂಗ ಬೇರೆ ಇಲ್ಲ ಅಂತ ಅದ್ವೈತ ಶಿವಜ್ಞಾನ ಇದೆಯಲ್ಲ, ಅದು ದಿ. ಕ್ಷೇ ಅಂದ್ರೆ ದ್ವೈತ ಜ್ಞಾನ. ದ್ವೈತ ಜ್ಞಾನ ಅಂದ್ರೆ ಏನು? ದ್ವೈತ ಜ್ಞಾನ. ಏನು? ನಾನು ಬೇರೆ ಲಿಂಗ ಬೇರೆ ಅಂತ ಏನಿದೆಯಲ್ಲ, ನಾನು ಬೇರೆ ಶಿವ ಬೇರೆ ಅನ್ನೋದಿದೆಯಲ್ಲ, ಅದು ನಾಶವಾಗಬೇಕು. ಅದೇ ದೀಕ್ಷೆಯನ್ನ ಗುರು ನಮಗೆ ಕೊಡ್ತಾ ಇದ್ದಾನೆ. ಹೀಗಾಗಿ ಚನ್ನಬಸವಣ್ಣನವರ ವಚನದೊಂದಿಗೆ ಈ ಸ್ಥಳವನ್ನ ಆರಂಭಿಸೋಣ. ಓದಿ ನೋಡೋಣ. ನಿತ್ಯನೆಂಬ ಭಕ್ತನ ಮನೆಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿಗಳು. ನಿತ್ಯ ಚನ್ನಬಸವಣ್ಣವರ ವಚನ. ನಿತ್ಯವೆಂಬ ಭಕ್ತನ ಮನೆಗೆ ಘನ ಚೈತನ್ಯವೆಂಬ ಜಂಗಮ ಬಂದಡೆ, ಜಲವಿಲ್ಲದ ಜಲದಲ್ಲಿ ಪಾದಾರ್ಚನೆಯ ಮಾಡಿದ ಆ ಪಾದೋದಕವೇ ಮಹಾಪದವಯ್ಯ. ಆ ಪಾದೋದಕದಲ್ಲಿ ಪರಮ ಪರಿಣಾಮಿ ಕೂಡಲ ಚೆನ್ನ ಸಂಘ ನಿಮ್ಮ ಶರಣ. ಸಮಗ್ರ ವಚನ ಸಂಪುಟ 3, ವಚನದ ಸಂಖ್ಯೆ 8. ಶರಣಾರ್ಥಿ. ವಚನದ ಸಂಖ್ಯೆ 800. ಈಗ ಏನಂದ್ರೆ, ಚನ್ನಬಸವಣ್ಣವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾನು ನಿತ್ಯನೆಂಬ ಭಾವವೇ ಭಕ್ತವಾಗಿದೆ, ನಾನು ಪರಿಪೂರ್ಣ ಘನ ಚೈತನ್ಯ ಎಂಬ ಭಾವವೇ ಜಂಗಮವಾಗಿದೆ, ನಾನು ಶಿವಾನಂದ ಘನ ಎಂಬ ಅನುಭವ ಸ್ಫುರಣವು ಪವಿತ್ರ ಜಲವಾಗಿದೆ, ನಾನು ನಿತ್ಯ ಮತ್ತು ನಾನು ಪೂರ್ಣ ಚೈತನ್ಯಗಳೆಂಬ ಭಾವನೆಗಳೆರಡು ಸಮರಸಗೊಂಡಾಗ, ಅಂದ್ರೆ ಭಕ್ತ ಮತ್ತು ಜಂಗಮ ಅಭಿನ್ನವಾಗಿ ಬೆರೆತಾಗ ಆನಂದಾಮೃತವು ವ್ಯಕ್ತವಾಗ್ತಾ ಇದೆ. ಅದೇ ಪಾದೋದಕ. ಹೀಗಾಗಿ ಅದನ್ನ ಸೇವನೆ ಮಾಡಿದ ಸಾಧಕನು ಪಾದೋದಕ ಸ್ಥಳಿ. ಅದನ್ನ ಸೇವಿಸಿ ಆತ ಪರಮ ಪರಿಣಾಮಿ ಆಗ್ತಾ ಇದ್ದಾನೆ. ಇದೆಲ್ಲ ದೀಕ್ಷೆಯಿಂದ ಸಾಧ್ಯವಾಗೋದ್ರಿಂದ ಈ ಸ್ಥಳಕ್ಕೆ ದೀಕ್ಷಾ ಪಾದೋದಕ ಸ್ಥಳ ಅಂತ ಕರೀತಾ ಇದ್ದಾರೆ.
ಅರ್ಥ ಮಾಡಿಕೊಳ್ಳಬೇಕು. ದೀಕ್ಷಾ ಪಾದೋದಕದಲ್ಲಿ ದೀಕ್ಷಾ, ಪಾದ, ಉದಕಗಳೆಂಬ 3 ಶಬ್ದಗಳಿವೆ. ಪಾದ ಶಬ್ದ ಅಂದ್ರೆ ಏನು? ಪಾದ ಅಂದ್ರೆ ಏನು? ಪರಶಿವ ಸ್ವರೂಪಿ ಗುರುವಿನ ಒಂದು ದರ್ಶಕ, ನಿರ್ಮಲ ಪರಮಾನಂದ ದರ್ಶಕ. ಈ ಆನಂದವು ವಿಷಯೋತ್ಪನ್ನ ಆನಂದಕ್ಕಿಂತಲೂ ಯೋಗಜನ್ಯ ಆನಂದಕ್ಕಿಂತಲೂ ನಿರ್ಮಲವಾಗಿದೆ. ಏಕೆ? ಅದು ಶಿವಯೋಗದಿಂದ ಬರ್ತಾ ಇದೆ. ಉದಕ ಶಬ್ದ ಅನ್ನೋದು ಶೈವ್ಯ ಸ್ಥಳ ಪರಿಣಿತ ಶಿಷ್ಯನ ಆ ಶಿವಾದ್ವೈತ ನಿರ್ಮಲ ಜ್ಞಾನ ದರ್ಶಕವಾಗಿದೆ. ಅದಕ್ಕೆ ಪಾದ ಉದಕ ದೀಕ್ಷೆ, ಪಾದೋದಕ ದೀಕ್ಷೆ ಅಂದ್ರೆ ಏನು? ನಿರ್ಮಲಾನಂದ ಶಿವಾದ್ವೈತ ಜ್ಞಾನವೇ, ಇವೆರಡರ ಮಿಲನವೇ ದೀಕ್ಷಾ ಪಾದೋದಕವಾಗಿದೆ. ಇದು ದೀಕ್ಷೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕು. ದಿ ಮತ್ತು ಕ್ಷೆ ಈ ಶಬ್ದವನ್ನ ಅರ್ಥ ಮಾಡಿಕೊಳ್ಳಬೇಕು. ಅಖಂಡ ಏಕತ್ವ ಪ್ರಕಾಶಕ ದೀಕ್ಷೆ ಕೊಡುವ ಗುರುವಾಗಲಿ, ಗ್ರಹಿಸುವ ಸಮಾನ ಗುಣಶೀಲ ಶೈವ್ಯಸ್ಥಲ ಶಿಷ್ಯನಾಗಲಿ ಅಲೌಕಿಕರೇ ಆಗಿರುತ್ತಾರೆ. ಅವರ ದೀಕ್ಷಾ ಕ್ರಿಯೆಯೂ ಕೂಡ ಅಲೌಕಿಕವೇ ಆಗಿರ್ತಾ ಇದೆ. ಪಾದ ಮತ್ತು ಉದಕವೆರಡು ಏಕತೆಯಲ್ಲಿ, ಐಕ್ಯತೆಯಲ್ಲಿ ಮಹತ್ವವಾಗಿದೆ. ನಾವು ಬರೀ ಪಾದ ಉದಕ ಅನ್ನೋಕ್ಕಾಗೋಲ್ಲ. ಆ ಇಡೀ ಶಬ್ದ ಪಾದೋದಕ ಅಂತಾನೆ ಅನ್ಬೇಕು ನಾವು. ಪಾದ ಮತ್ತು ಉದಕ ಹೀಗೆ ಬಿಡಿಸಿ ಅನ್ನೋಕ್ಕಾಗೋಲ್ಲ. ಏಕೆಂದ್ರೆ ಅಷ್ಟೊಂದು ಐಕ್ಯತೆ ಆ ಶಬ್ದದಲ್ಲಿದೆ. ಗುರುವಿಗೆ ತನ್ನ ಗುರುತ್ವದ ಗರ್ವ ಮತ್ತು ಶಿಷ್ಯನಿಗೆ ಅಹಂಭಾವವಿದ್ದಲ್ಲಿ ಇಬ್ಬರ ನಡುವೆ ಸಮರಸ ಬರದು, ಆಗಲು ಸಾಧ್ಯವೇ ಇಲ್ಲ. ಆ ಭಾವನೆಗಳೇ ಅವರಿಗೆ ಅಶಾಂತಕರವಾಗಿ ಪರಿಣಮಿಸಬಹುದು. ಗುರು ಶಿಷ್ಯರಿಬ್ಬರು ತಮ್ಮ ಭಿನ್ನ ಭೇದಗಳನ್ನು ಅಳಿದು ಶಿವಯೋಗದ ಮುಖಾಂತರ ಅಖಂಡ ಪರಶಿವ ಪ್ರಭೆಯಲ್ಲಿ ಅಭೇದ ಪಡೆಯುವರು. ಅಭೇದ ಅಂದ್ರೆ ಎಷ್ಟಂದ್ರೆ ಗುರು ಬೇರೆ ಅಲ್ಲ, ಶಿಷ್ಯ ಬೇರೆ ಅಲ್ಲ, ಇಬ್ಬರಿಗೂ ಶಿವಯೋಗಿಗಳಾಗಬೇಕಾಗಿದೆ. ಅದೇ ಒಂದು ಗುರಿಯಾಗಿದೆ. ಅವರಿಬ್ಬರ ನಡುವೆ ಯಾವುದೇ ಭೇದ ಭಾವಗಳು ಬರಬಾರದು. ಹೀಗಾಗಿ ಆ ಪಾದೋದಕದಲ್ಲಿ ಪರಮ ಪರಿಣಾಮಿ ಕೂಡಲ ಚೆನ್ನಸಂಗ ನಿಮ್ಮ ಶರಣ ಅಂದಾಗ, ಯಾರಾದ್ರೂ ನಮಗೆ ಪಾದೋದಕ ಅಂದ್ರೆ ಏನು ಅಂದಾಗ ಈ ಒಂದು ಉತ್ತರವನ್ನು ನಾವು ಹೇಳಬೇಕು. ನಿತ್ಯನೆಂಬ ಭಕ್ತನ ಮನೆಗೆ ಘನ ಚೈತನ್ಯವೆಂಬ ಜಂಗಮ ಬಂದಡೆ, ಜಲವಿಲ್ಲದ ಜಲದಲ್ಲಿ, ನೋಡಿ, ಜಲವಿಲ್ಲದ ಜಲದಲ್ಲಿ ಪಾದಾರ್ಚನೆಯ ಮಾಡಿದಡೆ. ಆ ಮಾಡಿದ ಪಾದೋದಕವೇ ಮಹಾಪದವಯ್ಯ ಅನ್ನೋದಿದೆಯಲ್ಲ, ಇಲ್ಲಿ ಪಾದೋದಕದ ಒಂದು ವ್ಯಾಖ್ಯಾನ ಕೂಡ ನಮಗೆ ಸಿಗ್ತಾ ಇದೆ. ಇಲ್ಲಿದ್ರೆ ಏನಾಗಿತ್ತು? ಯಾರ್ದೋ ಪಾದಗಳನ್ನು ತೊಳೆದು ಕುಡಿಯುವ ಉದಕ ಅಲ್ಲ. ನಿತ್ಯನೆಂಬ ಭಕ್ತನ ಮನೆಗೆ ಘನ ಚೈತನ್ಯವೆಂಬ ಜಂಗಮ ಬಂದಡೆ, ಜಲವಿಲ್ಲದ ಜಲದಲ್ಲಿ ಪಾದಾರ್ಚನೆಯ ಮಾಡೋದಿದೆಯಲ್ಲ, ಆಗ ಸಿಗುವುದಕ್ಕೊಂದೇ ಪಾದೋದಕ ಅಂತ ನಮ್ಮ ಚನ್ನಬಸವಣ್ಣವರು ಹೇಳ್ತಾ ಇದ್ದಾರೆ. ಚನ್ನಬಸವಣ್ಣವರ ಇನ್ನೊಂದು ವಚನ ಬರ್ತಾ ಇದೆ ಓಡಿ, ಆದಿ ಲಿಂಗ ಅನಾದಿ ಶರಣ. ಆದಿಲಿಂಗ ಶ್ರೀ ಗುರು ಅನಾದಿ ಬಸವಲಿಂಗಾಯ ನಮಃ. ಶರಣೆಂಬುದು ತಪ್ಪದು. ಆದಿಗುರು ಅನಾದಿ ಶಿಷ್ಯನೆಂಬುದು ತಪ್ಪದು. ಗುರುವಿಂಗೆ ಶಿಷ್ಯಂಗೆ ಏನು ದೂರ ದೇವ, ಮುಳ್ಳು ಗುತ್ತುವಡೆ ತೆರೆಯಿಲ್ಲದ ಪರಿಪೂರ್ಣ ಘನವು ಒಬ್ಬರಲ್ಲಿ ಒಂದು ಭಾವ ಉಂಟೆ. ಎನ್ನೊಳಗೆ ಬೆಳಗುವ ಜ್ಞಾನ ನಿನ್ನ ಹೃದಯ ಕಮಲದಳಗಣ ಅವ್ಯಕ್ತ ಲಿಂಗ, ನಿನ್ನೊಳು ತೊಳಗಿ ಬೆಳಗುವ ಜ್ಯೋತಿರ್ಲಿಂಗ, ಎನ್ನಂತರಂಗದ ಸುಜ್ಞಾನ ಲಿಂಗ. ಒಂದರಲ್ಲಿ ಒಂದು ಬಿಚ್ಚಿ ಬೇರೆ ಮಾಡಬಾರದಾಗಿ, ಪ್ರಾಣಲಿಂಗ ಒಂದೇ, ಉಪದೇಶ ಒಂದೇ, ಕ್ರಿಯಾಕರ್ಮ ಒಂದೇ, ನೀವಿನ್ಯಾವುದ ಬೇರೆ ಮಾಡಿ ನುಡಿವಿರಯ್ಯ. ಕಾರ್ಯದಲ್ಲಿ ಗುರುವಾಗಿ ಅಂತರಂಗಕ್ಕೆ ಸುಜ್ಞಾನೋಪದೇಶವ ಮುನ್ನವೇ ಮಾಡಿದ ಬಳಿಕ, ಕ್ರಿಯಿಂದ ಮಾಡಲೆಮ್ಮನೆಂದಡೆ ಓಹುದೇ. ಕೂಡಲ ಚೆನ್ನ ಸಂಗಮ ದೇವರು ಸಾಕ್ಷಿಯಾಗಿ ಎನಗೆ ನೀವು ಉಪದೇಶವ ಮಾಡಿದಡೆ, ಮರ್ತ್ಯಲೋಕದ ಮಹಾಗಣಗಳ ಕೈಯಲ್ಲಿ ಅಹುದಹುದೆನಿಸುವೆ ಕಾಣ ಸಂಗನ ಬಸವಣ್ಣ. ಸಮಗ್ರ ವಚನ ಸಂಪುಟ 3, ವಚನದ ಸಂಖ್ಯೆ 989. ಸರ್ವರಿಗೂ ಶರಣು ಶರಣಾರ್ಥಿಗಳು. ಶರಣು ರಾಧಾ ಅಕ್ಕ. ಈ ವಚನ ಆದಿಲಿಂಗ ಮತ್ತು ಅನಾದಿ ಶರಣ ಎಂಬ ಶರಣೋಕ್ತಿ ಅದು ಸತ್ಯವಾದದ್ದು. ಹಾಗೆಯೇ ಇನ್ನೊಂದು ಶಬ್ದ ಬರ್ತಾ ಇದೆ ಇಲ್ಲಿ, ಆದಿ ಗುರು ಅನಾದಿ ಶಿಷ್ಯನೆಂಬುದು ಕೂಡ ಅಷ್ಟೇ ಸೂಕ್ತವಾದದ್ದು. ಗುರುವಿನಿಂದ ಶಿಷ್ಯ ಎಂದಿಗೂ ದೂರವಿರೋದಿಲ್ಲ. ಅಜ್ಞಾನ, ಅವಿದ್ಯೆ, ಅಹಂಭಾವಗಳೆಂಬ ಮುಳ್ಳುಗಳನ್ನ ಕೆತ್ತಿ ತೆಗೆದಾಗ ಪರಿಪೂರ್ಣವಾದ ಪರವಸ್ತು ಗೋಚರವಾದಾಗ ಗುರುವಿನಲ್ಲೊಂದು ಶಿಷ್ಯನಲ್ಲೊಂದು ಅಂತ ಬೇರೆ ಬೇರೆ ಭಾವ ಅಲ್ಲಿ ಇರೋದಿಲ್ಲ. ಗುರುವಿನಲ್ಲಿ ಬೆಳಗುವ ಜ್ಞಾನವೇ ಶಿಷ್ಯನ ಹೃದಯ ಕಮಲದೊಳಗಿರುವ ಅವ್ಯಕ್ತ ಲಿಂಗವಾಗಿದೆ.
ಶಿಷ್ಯನಲ್ಲಿಯ ಆ ಅವ್ಯಕ್ತ ಲಿಂಗವು ಜ್ಯೋತಿರ್ಲಿಂಗವಾಗಿದ್ದು ಗುರುವಿಗದು ಸುಜ್ಞಾನ ಲಿಂಗವಾಗಿದೆ. ಆ ಜ್ಞಾನ ಜ್ಯೋತಿರ್ಲಿಂಗ ಮತ್ತು ಸುಜ್ಞಾನ ಲಿಂಗಗಳ ನಡುವೆ ಭೇದ ಮಾಡಬಾರದು. ಏಕೆಂದ್ರೆ ಗುರು ಶಿಷ್ಯರ ಇಬ್ಬರಲ್ಲೂ ಇರುವ ಪ್ರಾಣಲಿಂಗ ಒಂದೇ ಆಗಿದೆ. ಗುರುವು ಮಾಡುವ ಉಪದೇಶವು ಶಿಷ್ಯನು ಕೇಳುವ ಗುರುಪದೇಶವೂ ಕೂಡ ಒಂದೇ ಆಗಿರ್ತಾ ಇವೆ. ಇಬ್ಬರ ಕ್ರಿಯಾಕರ್ಮಗಳು ಕೂಡ ಒಂದೇ ಆಗಿರ್ತಾ ಇವೆ. ಇಷ್ಟೆಲ್ಲ ಒಂದೇ ಆದ್ಮೇಲೆ ಇಬ್ಬರ ನಡುವೆ ಏನನ್ನೂ ಬೇರೆ ಮಾಡಲು ಬರೋದಿಲ್ಲ. ತನ್ನ ಕಾರ್ಯದಲ್ಲಿ ಗುರುವಾಗಿ ಶಿಷ್ಯನ ಅಂತರಂಗಕ್ಕೆ ಸುಜ್ಞಾನೋಪದೇಶವನ್ನು ಮೊದಲೇ ಮಾಡಿದ ಬಳಿಕ ಅದನ್ನು ಬಿಟ್ಟು ನಾನು ಕೇವಲ ಕ್ರಿಯೆಯಿಂದ ಶಿವಯೋಗವನ್ನ ಮಾಡ್ತೀನಿ, ನನಗೇನು ಶಿವಜ್ಞಾನದ ಅವಶ್ಯಕತೆ ಇಲ್ಲ ಅಂದ್ರೆ ನಡೆಯೋದಿಲ್ಲ. ಆದ್ದರಿಂದ ಒಬ್ಬ ಸರ್ವೋತ್ಕೃಷ್ಟ ಸದ್ಗುರು ಶಿಷ್ಯನಿಗೆ ಉಪದೇಶ ಮಾಡಿದರೆ ಈ ಲೌಕಿಕ ಜಗತ್ತಿನ ಮಹಾಗಣಗಳು ಇಂತಹ ಶಿಷ್ಯನನ್ನು ಕಂಡು ಮನಪೂರ್ವಕವಾಗಿ ಹೊಗಳುತ್ತಾರೆಂದು ಚೆನ್ನಬಸವಣ್ಣವರು ಗುರು ಶಿಷ್ಯರ ಒಂದು ಅವಿನಾಭಾವ ಸಂಬಂಧದ ಕುರಿತು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಈ ಅನುಪಮ ಗುರು ಶಿಷ್ಯರಿಬ್ಬರಲ್ಲಿಯೂ ಅಖಂಡ ಶಾಂತಿಯು ಉದಯಿಸುವುದು. ಅದೇ ದೀಕ್ಷಾಪಾದೋದಕದ ನೈಜ ಅರ್ಥವಾಗಿದೆ. ಅಲ್ಲಿ ಜ್ಞಾನ ಮತ್ತು ಶಾಂತಿಯ ಆನಂದಗಳ ಮೇಳೈಕೆ ಇದೆ. ಹೀಗಾಗಿ ಎಲ್ಲಿ ಜ್ಯೋತಿರ್ಲಿಂಗ ಸುಜ್ಞಾನ ಲಿಂಗ, ಗುರುವಿನಲ್ಲಿಯೂ ಆ ಲಿಂಗ ಇದೆ, ಶಿಷ್ಯನಲ್ಲಿಯೂ ಆ ಲಿಂಗವಿದೆ. ಒಂದರಲ್ಲಿ ಒಂದು ಬಿಚ್ಚಿ ಬೇರೆ ಮಾಡೋಕೆ ಬರೋಲ್ಲ. ಪ್ರಾಣಲಿಂಗವೂ ಕೂಡ ಇಬ್ಬರಲ್ಲಿಯೂ ಒಂದೇ ಇದೆ. ಉಪದೇಶ ಕೂಡ ಒಂದೇ, ಕ್ರಿಯಾಕರ್ಮ ಕೂಡ ಒಂದೇ. ಗುರು ಬೇರೆ ಶಿಷ್ಯ ಬೇರೆ ಅಂತ ಮಾಡೋಕ್ಕಾಗೋಲ್ಲ, ಅದು ಆಗೋಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇಬ್ರು ಅವರು ಒಂದೇ ಎಂಬ ಭಾವನೆಯಲ್ಲಿರುವಾಗ ಮೃತ್ಯುಲೋಕದ ಮಹಾಗಣಗಳ ಕೈಯಲ್ಲಿ ಅಹುದೌದೆನಿಸುವೆ ಕಾನ ಸಂಗನ ಬಸವಣ್ಣ ಅಂದ್ರೆ ನಮ್ಮ ಚೆನ್ನಬಸವಣ್ಣನವರ ಗುರು ಕೂಡ ಬಸವಣ್ಣನವರೇ ಆಗಿದ್ರು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕು. ಅಲ್ಲಮ ಪ್ರಭುದೇವರ ಒಂದು ವಚನ ಬರ್ತಾ ಇದೆ, ಓದಿ. ಕಾಣಬಾರದ ಗುರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಲ್ಲಮ ಪ್ರಭುದೇವರ ವಚನ. ಕಾಣಬಾರದ ಗುರು ಕಣ್ಗೆ ಗೋಚರವಾದರೆ ಹೇಳಲಿಲ್ಲದ ಭಿನ್ನಪ್ಪ, ಮುಟ್ಟಲಿಲ್ಲದ ಹಸ್ತಮಸ್ತಕ ಸಂಯೋಗ, ಊಸಲಿಲ್ಲದ ವಿಭೂತಿಯ ಪಟ್ಟ, ಕೇಳಲಿಲ್ಲದ ಕರ್ಣ ಮಂತ್ರ, ತುಂಬಿ ತುಳುಕದ ಕಲಾಶಾಭಿಷೇಕ, ಆಗಮವಿಲ್ಲದ ದೀಕ್ಷೆ, ಪೂಜೆಗೆ ಬಾರದ ಲಿಂಗ, ಸಂಘವಿಲ್ಲದ ಸಂಬಂಧ, ಸ್ವಯಂಪ್ಪ ಅನುಗ್ರಹ, ಅನುಗೊಂಬಂತೆ ಮಾಡಾ ಗುಹೇಶ್ವರ. ಸಮಗ್ರ ವಚನ ಸಂಪುಟ 2, ವಚನ ಸಂಖ್ಯೆ 1074. ಎಲ್ಲರಿಗೂ ಶರಣು ಶರಣಾರ್ಥಿ. ಶರಣು ಅಕ್ಕ. ನಿರವಯ ಪರವಸ್ತು ಏನಿದೆಯಲ್ಲ ಅದೇ ಗುರು. ಆಗ್ಲೇ ನಾವು ಹೇಳಿದ್ವಿ ಶಿವನೇ ಗುರು, ಗುರುವೇ ಶಿವ ಅಂತ ಹೇಳಿದಾಗ ಕಾಣಬಾರದ ಗುರು ಕಣ್ಗೆ ಗೋಚರವಾದಡೆ. ನಿರವಯ ಪರವಸ್ತುವೇ ಗುರುವಾಗಿದ್ದಾನೆ. ಶಿವಜ್ಞಾನ ಸ್ವರೂಪಿ ಶಿಷ್ಯನಿಗೆ ಮಾತ್ರ ಆತ ಗೋಚರಿಸ್ತಾ ಇದ್ದಾನೆ, ಎಲ್ರಿಗೂ ಆತ ಕಾಣೋಲ್ಲ. ಶಿಷ್ಯನು ತನಗೆ ಅನನ್ಯವಾದ ಗುರುವಿಗೆ ಅರ್ಪಿಸುವ ಮೌನ ವಿಜ್ಞಾಪನೆಯೇ ಹೇಳಲಿಲ್ಲದ ಭಿನ್ನಹ ಅಥವಾ ಆಹ್ವಾನ. ಇಂಥ ಗುರು ಶಿಷ್ಯರಲ್ಲಿ ಸ್ಪರ್ಶಿಸಿಕೊಳ್ಳುವ ಭಾವವಿಲ್ಲದ ಅಭಿನ್ನ ಭಾವವೇ ಹಸ್ತಮಸ್ತಕ ಸಂಯೋಗ. ಹಸ್ತಮಸ್ತಕ ಸಂಯೋಗ ಹೇಳಲಿಲ್ಲದ ಭಿನ್ನಪ್ಪ, ಮುಟ್ಟಲಿಲ್ಲದ ಹಸ್ತಮಸ್ತಕ ಸಂಯೋಗ. ದೀಪದ ಪ್ರಭೆಯಂತೆ ಶ್ರೀ ಗುರುವಿನ ಚಿದ್ಬೆಳಗು ಶಿಷ್ಯನ ಅಂಗದಲ್ಲಿ ಭಿನ್ನವಿಡದೆ ಪ್ರಕಾಶಿಸುವುದೇ ಹಚ್ಚಲಿಕ್ಕೆ ಬಾರದ ವಿಭೂತಿ ಪಟ್ಟ, ಹೂಸಲಿಲ್ಲದ ವಿಭೂತಿಯ ಪಟ್ಟ. ಆ ಗುರುವಿನ ಚಿದ್ಬೆಳಗೇನಿದೆಯಲ್ಲ ಅದೇ ಆ ವಿಭೂತಿ ಪಟ್ಟ. ಅದು ಹಚ್ಚಲಿಲ್ಲ, ಕಾಣೋದಿಲ್ಲ ಅದು. ಆದರೆ ಆ ಗುರುವಿನ ಚಿದ್ಬೆಳಗು ವಿಭೂತಿ ಅಂತ ಅಲ್ಲಮ್ರೆ ಹೇಳ್ತಿದ್ದಾರೆ. ನಿಶ್ಶಬ್ದವಾದ ಚಿತ್ ಪ್ರಣವವನ್ನು ಅವಿರಳ ಜ್ಞಾನ ಕರ್ಣದಲ್ಲಿ ಅರಹುವುದೇ ಕೇಳಲಿಲ್ಲದ ಕರ್ಣ ಮಂತ್ರ. ಈಗ ಗುರು ದೀಕ್ಷೆ ಕೊಡುವಾಗ ಕರ್ಣದಲ್ಲಿ ಪಂಚಾಕ್ಷರಿ ಮಂತ್ರವನ್ನ ಹೇಳೋದು ತಮಗೆಲ್ಲ ಕರ್ಣ ಮಂತ್ರ ಅಂತ ಗೊತ್ತು. ಆದ್ರೆ ಇಲ್ಲೇನು ಹೇಳ್ತಾ ಇದ್ದಾರೆ ಅಲ್ಲಮರು? ನಿಶ್ಶಬ್ದವಾದ ಚಿತ್ ಪ್ರಣವವನ್ನು ಅವಿರಳ ಜ್ಞಾನ ಕರ್ಣದಲ್ಲಿ ಅರಹುವುದೇ ಕೇಳಲಿಲ್ಲದ ಕರ್ಣ ಮಂತ್ರ. ಅಲ್ಲಮರ ವಚನಗಳು ಹಾಗೇನೆ. ಅಖಂಡ ಪರಿಪೂರ್ಣಾನಂದ ಜಲವು ಜ್ಞಾನಾಂಗದಲ್ಲಿ ತುಂಬಿಕೊಂಡಿರುವುದೇ ತುಂಬಿ ತುಳಕದ ಕಲಶಾಭಿಷೇಕ. ಅಖಂಡವಾದ ಒಂದು ಪರಿಪೂರ್ಣಾನಂದ ಜಲವು ಜ್ಞಾನಾಂಗದಲ್ಲಿ ತುಂಬಿಕೊಂಡಿರಬೇಕು. ಪ್ರಮಾಣಾತೀತವಾದ ಅಭಿನ್ನ ಕ್ರಿಯೋಪದೇಶವೇ ಆಗಮವಿಲ್ಲದ ದೀಕ್ಷೆ. ಪ್ರಮಾಣಾತೀತ ಅಂದ್ರೆ ಅದಕ್ಕೆ ಪ್ರಮಾಣ ಮಾಡಕ್ ಬರೋಲ್ಲ. ಅಭಿನ್ನ ಅಂದ್ರೇನು? ಲಿಂಗ ಬೇರೆ ಅಂಗ ಬೇರೆ ಅಂತ ಒಂದು ಅಭಿನ್ನ ಅಂತ ಇದರಲ್ಲಿ ಇರಬಾರ್ದು ನಾವು. ಅಭಿನ್ನ ಕ್ರಿಯೋಪದೇಶವೇ ಆಗಮವಿಲ್ಲದ ದೀಕ್ಷೆ. ನಿರಾಕಾರ ಪರಬ್ರಹ್ಮನೇ ಪೂಜೆಗೆ ಬಾರದ ಲಿಂಗ. ಯಾರು?
ನಿರಾಕಾರ ಪರಬ್ರಹ್ಮನೇ, ಪೂಜೆಗೆ ಬಾರದ ಲಿಂಗ. ಕಾಣಿಸೋಲ್ಲ ಅವನು. ಆ ಲಿಂಗವೇ ತನ್ನ ಸ್ವರೂಪವೆಂಬುದು ಸಂಘವಿಲ್ಲದ ಸಂಬಂಧ. ಹೌದು, ಅವನು ಕಾಣಿಸ್ತಾನೂ ಇಲ್ಲ. ಹೇಗೆ ಸಂಘವಿಲ್ಲದ ಸಂಬಂಧ. ಆ ಲಿಂಗವು ತಾನಾಗುವಂತೆ ಅನುಗ್ರಹಿಸುವುದೇ ಆ ಶಿಷ್ಯನ ವಿಜ್ಞಾಪನೆಯೂ ಮತ್ತು ಪ್ರಾರ್ಥನೆಯೂ ಆಗಿದೆ. ಇದೊಂದು ಬೆಳಗಿನ ವಚನ. ಅದರೊಳಗಿನ ಅರ್ಥಗಳನ್ನು ನಾವು ಮಾಡ್ತಾ ಹೋಗ್ಬೇಕೇ ಹೊರತು ಆ ಅಲ್ಲಮರ ವಚನಗಳು ಹಾಗೆ ಕಾಣಬಾರದ ಗುರು, ಕಣ್ಣಿಗೆ ಗೋಚರವಾದಡೆ, ಇವೆಲ್ಲ ಅವರ ವಚನಗಳೇ ಹಾಗೇ ಇರ್ತಾ ಇವೆ. ಅವುಗಳ ಅರ್ಥ ಮಾಡಿಕೊಳ್ಳುವ ಅದು ಬೇರೆ ಏನು ಹೇಳ್ತಾ ಇದೆ ಅನ್ನೋದನ್ನ ತಾವು ಗಮನಿಸಬೇಕು. ಈಗ ಇಲ್ಲಿಗೆ ನಿಲ್ಲಿಸೋಣ. ಈ ಸ್ಥಳವನ್ನ ಮುಂದಿನ ಸೋಮವಾರ ಮತ್ತೆ ಮುಂದುವರಿಸೋಣ ಅಂತ ಹೇಳಿ ಈಗ ಸಮಯವಾಗ್ತಾ ಇದೆ. ಎಲ್ಲರಿಗೂ ಶರಣಾರ್ಥಿಗಳು. ರೇಣುಕಣ್ಣ, ಹಲೋ ರೇಣುಕಣ್ಣ, ಇದ್ದೀರಾ? ಹಾ, ನಿಲ್ಸೋನಲ್ಲ ಅಣ್ಣ ಈಗ. ಏನು ಯಾರಿಗ ಆಯ್ತು. ಇಲ್ಲಿನವರೆಗೂ ದಯಾನಂದ ನೂಲಿಯಪ್ಪ ರೆಡಿ ಮಾಡತಕ್ಕಂತ ಶಿವಯೋಗದ ಕುರಿತಾದ ಒಂದು ತಲಕಟ್ಟಿನಲ್ಲಿ ದೀಕ್ಷಾ ಪಾದೋದಕ ಮತ್ತು ವಿಚಾರದಲ್ಲಿ ಪಾದೋದಕದ ಬಗ್ಗೆ ದೀಕ್ಷಾ ಶಿಕ್ಷಾ ಮತ್ತು ರಕ್ಷಾ ಪಾದೋದಕ ಅಂತಕ್ಕಂತ ವಿಚಾರದಲ್ಲಿ ಏನಾದ್ರೂ ತಮಗೆ ಸಂಶಯ ಇದ್ರೆ ಅಥವಾ ಇನ್ನು ಹೆಚ್ಚಿನ ಬೆಳಕಿದ್ರೆ ತಾವುಗಳು ಹಂಚ್ಕೊಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಯಿಸ್ಕೊಂತೀನಿ. ಯಾರಾದ್ರೂ ಹಂಚ್ಕೊಳ್ಳಿ. ಯಾರಿಗೂ ಸಂಶಯ ಇದ್ರೆ ಅಥವಾ ಇನ್ನು ಹೆಚ್ಚಿನ ಬೆಳಕಿದ್ರೆ ತಾವು ಹಂಚ್ಕೊಬಹುದು. ಯಾರಿಗೂ ಸಂಶಯ ಇಲ್ಲ ಅನ್ಸುತ್ತಪ್ಪ. ಸಂಪನ್ನಗೊಳಿಸ್ರಪ್ಪ. ಮಂಗಲ್ ಮಾಡ್ಬಿಡಿ ಅಣ್ಣ. ಆಯ್ತಪ್ಪ. ಶರಣಾರ್ಥಿ. ಇಲ್ಲಿನವರೆಗೂ ತಮ್ಮದೇ ಆದ ನೆಲೆಯಲ್ಲಿ ಶಿವ ಕುರಿತಾದ ಸದ್ಭಾವವನ್ನು ಎಡೆ ಮಾಡಿರ್ತಕ್ಕಂಥ ಡಾಕ್ಟರ್ ದಯಾನಂದ ನೂಲಿಯಪ್ಪ ಅವರ ಭಕ್ತಿಯ ಶರಣಾರ್ಥಿಗಳನ್ನು ಅರ್ಪಿಸ್ತಾ ನಾಳೆ ಭಾರತೀಯವರಿಂದ ಅಕ್ಕನ ಯೋಗಾಂಗ ತ್ರಿವಿಧಿಯ ಬಗ್ಗೆ ತಮ್ಮ ಅನುಭವ ಇರುತ್ತೆ. ತಾವುಗಳು ಸಕಾಲಕ್ಕೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅಂತ ವಿನಯಿಸ್ಕೊಂತ ಸದ್ಗೋಷ್ಠಿಯಲ್ಲಿ ಭಾಗವಹಿಸ್ಬೇಕು. ಇಂದಿನ ಸದ್ಭಾವಗೋಷ್ಠಿಗೆ ಸಂಪನ್ನಗೊಳಿಸೋಣ. ಮತ್ತು ಮತ್ತೊಮ್ಮೆ ಡಾಕ್ಟರ್ ದಯಾನಂದ ನೂಲಿಯಪ್ಪ ಅವರಿಗೆ ಮತ್ತು ಇವತ್ತು ಸಹಕರಿಸಿದ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳನ್ನು ಅರ್ಪಿಸ್ತಾ ಇಲ್ಲಿಗೆ ಸಮಯ 9:36 ಆಗ್ತಾ ಬಂತು. ಇಂದಿನ ಸದ್ಭಾವಗೋಷ್ಠಿಗೆ ಸಂಪನ್ನಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮಯ ಧರ್ಮ. ಜೈ ಗುರು ಬಸವೇಶ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಜೈ ಬಸವೇಶ್ವರ. ಸರ್ವರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು.